ನಮ್ಮ ನಗರಸಭೆ ಈ ಕೋಲಾರಲ್ಲಿ ಹೋಗಿ ನನಗೆ ದಿಗ್ಗನೂ ಆಗಿತ್ತು ನಗರಸಭೆ. ಇದು ಅವ್ರ ಅಪ್ಪ, ಮುಳಬಾಗಿಲು ನಗರಸಭೆ ಅವ್ರ ಅಪ್ಪ. ಇಲ್ಲಿ ಯಾರು ಕೇಳೋದಿಲ್ಲ, ಹೇಳೋದಿಲ್ಲ, ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ಬೋದು. ಆ ನಗರಸಭೆಗೆ ಹೋದಾಗ ಅಲ್ಲಿ ಏನೇನೂ ನಮಗೆ ಕಾಣ್ತಾ ಇಲ್ಲ. ಅಲ್ಲಿ ಸಂಬಂಧಪಟ್ಟ ರಿಜಿಸ್ಟ್ರ್ ಆಗಲಿ ಇದಾಗಲಿ ಯಾವುದೂ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ನಾನೀಗ ನೋಡ್ಕೊಂಡು ಬಂದೆ, ಫುಟ್ಪಾತಲ್ಲಿ ಪೌರ ಕಾರ್ಮಿಕರನ್ನ ಅಲ್ಲಿ ಕ್ಲರ್ಕಾಗಿ ಇಟ್ಕೊತಾರೆ. ಆಮೇಲೆ ನಾವು SD ಸೆಕೆಂಡರಿ ಅಸಿಸ್ಟೆಂಟ್ ಕೆಲಸ ಮಾಡೋರಿದ್ದಾರೆ. ಅದಲ್ಲದೆ ಅಲ್ಲಿ 14-17 ಫೈಲು ನಾವು ಅಟೆಂಡ್ ಮಾಡಿದ್ದೀವಿ ಅಂತಾರೆ, ಅದಕ್ಕೆ ಆನ್ಸರ್ ಇಲ್ಲ. ಎಲ್ಲ ಫೈಲ್ಗಳು ಏನೂ ಇಲ್ಲ, ಹಂಗೆ ಇದೆ ಫೈಲ್ಗಳು. ನಾವು ಜೆರಾಕ್ಸ್ ತಂದಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡು ಸುಮಾರು ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ನಿಮ್ಮ CMC ಆಫೀಸ್ ಸುಮಾರು ರಿಜಿಸ್ಟರ್ ಮಾಡ್ತಾಯಿದ್ದೀನಿ, ಸ್ವಯಂ ಪ್ರಯತ್ನ ದಾಖಲು ಮಾಡ್ಕೊತಾ ಇದ್ದೀನಿ. ಐ ಆಮ್ ನಾಟ್ ಹ್ಯಾಪಿ. 36 ವೆಹಿಕಲ್ಗಳು ನಮ್ಮ ನಗರಸಭೆ ವೆಹಿಕಲ್ಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ. ಇನ್ನೇನು ಇವ್ರು ಫಿಟ್ ಆಗಿರ್ತಾರೆ ಬೇರೆಯವ್ರಿಗೆ. ಫಿಟ್ನೆಸ್ ಸರ್ಟಿಫಿಕೇಟ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. ನಮ್ಮ ಆಫೀಸವ್ರು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಇವರು ಬೇರೆಯವ್ರಿಗೆ ಏನು ಮಾಡ್ತಾರೆ ಇವರು ನಗರಸಭೆಯವರು? ಇವಾಗ ನಾನು ನೋಡ್ತಾ ಬಂದು, ನೀವು ನಮ್ಮ ಜೊತೆಗೆ ಬಂದ್ರಿ. ಫುಟ್ಪಾತಲ್ಲಿ ಒಂದಷ್ಟು ಜನ ಏನೋ ಜೀವನ ಮಾಡ್ತಾರೆ, ಆಲ್ ರೈಟ್. ಫುಟ್ಪಾತ್ ಬಿತ್ತು ರೋಡಲ್ಲಿ ಹಾಕ್ಕೊಂಡ್ಬಿಟ್ಟಾರೆ. ಅವರು CMC ಅವರು ಪತ್ತ ಇಲ್ಲ. ಅವರು ನಾವು ಬರ್ತೀವಿ ಅಂತ ಗೊತ್ತಾಗಿ ಪತ್ತ ಇಲ್ಲ. ಅವ್ರು ಯಾರು ಮ್ಯಾನೇಜರ್ ಒಬ್ಬರು ಬಂದಿದ್ದಾರೆ, ಪೌರಾಯುಕ್ತರು ರಜಾ, ಒಬ್ಬರು ಮ್ಯಾನೇಜರು. ಅದು ನೋಡ್ತೀನಿ ಆಡ್ತೀನಿ ಅಂತಾರೆ. ಜನಗಳಿಗೆ ಫುಟ್ಪಾತ್ ಹೋಗೋಕ್ಕೆ ಜಾಗ ಬೇಕು. ನೀವು ಜಾಗನ ಎಲ್ಲ ಈ ಕಡೆ ಆ ಕಡೆ ಅವರು ಇವರು ಇಷ್ಟ ಬಂದವರು ಹಾಕ್ಕೊಂಡ್ರೆ ಇಲ್ಲಿ ಯಾರು ಕೇಳೋದಿಲ್ವಾ ಅಂತ. ಅಲ್ಲಿ ಯಾರು ಯಜಮಾನ್ ನನ್ನ ಮೇಲೆ ರೋಪ್ ಹಾಕ್ಬಿಟ್ರು. ಅದಕ್ಕೆ ನಾನು ಹೇಳ್ದೆ, ನಿಮ್ಮ MLA ಕೇಳಪ್ಪ, ನಾನೇನು ಮಾಡಲಿ, ನಾನು MLA ಅಲ್ಲ, ಏನೂ ಅಲ್ಲಪ್ಪ, ಇಲ್ಲಿ ನಿಮ್ಮ ಕಷ್ಟಕ್ಕೆ ಕೇಳಕ್ಕೆ ಬಂದಿದ್ದೀನಿ, ಯಾರು ನಾವು ಗೆಲ್ಸಿದ್ದು ಅವ್ರನ್ನ ಹೋಗಿ ಕೇಳಬೇಕಪ್ಪ ಅಂತ ಅವ್ರಿಗೆ ಹೇಳಿದೆ ಸೂಕ್ಷ್ಮವಾಗಿ ನಾನು. ಚೆಕ್ ಮಾಡಿ ಬರ್ತೀರ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಯಾರ ಹತ್ರ ಇಟ್ಟಿದ್ದೀವಿ? ಮ್ಯಾನೇಜರ್ ಹತ್ರ ಇರ್ತಾರೆ. ಮ್ಯಾನೇಜರ್ ನಿಮ್ಮ ಚೇಂಬರಲ್ಲಿ, ನಿಮ್ಮ ಚೇಂಬರಲ್ಲಿ ಅಟೆಂಡೆನ್ಸ್ ಲಿಸ್ಟ್ ಎಲ್ಲ ಇದೆ, ಬಯೋಮೆಟ್ರಿಕ್ ಯಾರು ಅಟೆಂಡೆನ್ಸ್ ರಿಜಿಸ್ಟ್ರು, ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟ್ರು, ಮೂವ್ಮೆಂಟ್ ರಿಜಿಸ್ಟ್ರು ಎಲ್ಲಿ ನಿಮ್ಮ ಚೇಂಬರಲ್ಲಿ? ಮ್ಯಾನೇಜರ್ ಚೇಂಬರಲ್ಲಿ ಅಲ್ಲಿಗೆ ಬರ್ತೀವಿ. ಇವತ್ತೇ ಎಲ್ಲರೂ ಹೋಗ್ಬೇಡಿ. ರೆವಿನ್ಯೂ ಆಫೀಸರ್ ಯಾರು ರೀ? ಮೇಲ್ಗಡೆ ಹೋಗಿ
15 ಜನ ಇವತ್ತೆಲ್ಲರೂ ಬಂದಿದ್ದಾರಾ? ಕಮಿಷನರ್ ರಜಾ ಹಾಂ ಶ್ರೀಧರ್ CL ಯಾರು ಇನ್ಚಾರ್ಜ್ ಯಾರಮ್ಮ? ಅವ್ರು ಹಾಕಿದ್ರೆ ಸರ್ ಇದಕ್ಕೆ 10, 11, 12 ಏನು ಕ್ವಶನ್ ಮಾರ್ಕ್ ಹಾಕಿದೆ ಯಾರು ಇಬ್ಬರು ಮಾಡಿ ಅಲ್ಲಮ್ಮ ಈಗ ಅಟೆಂಡೆನ್ಸ್ ತೊಗೊಳೋದು ಯಾರು ಡೈಲಿ ಎಷ್ಟೊತ್ತಿಗೆ ಕಾಯ್ಬೇಕು ಎಷ್ಟೊತ್ತಿಗೆ ಇದು ಮಾಡಬೇಕು? ಹೋಗಿ ಅವ್ರು ಮಾಡ್ಸಿದ್ದ ಮಾತ್ರ ಅಪ್ಡೇಟ್ ಅಂತ ನಿನ್ನ ಕ್ವಶನ್ ಮಾರ್ಕ್ ಆಮೇಲೆ ತಿಳ್ಕೊಳ್ಳೋದಾ? ಅಲ್ಲಪ್ಪ ನೀನು ನೋಟಿಸ್ ಕೊಡೋದು ಆಮೇಲೆ ಇದು ಶುಡ್ ಪುಟ್ ಇಯರ್ ಅಪ್ಡೇಟ್ ಎಷ್ಟು ಟೈಮು 11 ಗಂಟೆ ಆಯ್ತಲ್ಲ ನಿಮಗೆ ಬಯೋಮೆಟ್ರಿಕ್ ಎಲ್ಲ ಇಲ್ಲ ಇದನ್ನ ಯಾಕೆ ಕ್ವಶನ್ ಮಾರ್ಕ್ ಹಾಕಿದ್ಯಾ? ಮಾಡಿ ಅಪ್ಡೇಟ್ ಅದು ಮಾಡಿ ಕ್ವಶನ್ ಮಾರ್ಕ್ ಹಾಕ್ತೀಯಾ? ಇವರು ಎಷ್ಟು ಜನ ಬಂದಿದ್ದಾರೆ? ಏನು ಜಿ ಪಿ ಅಂದ್ರೇನು? ಕೆ ಪಿ ಅಂತ ಹಾಕ್ಬೇಕು. ಜಿ ಪಿ 15, 20 ಆಯಿತು. ನಿಗ್ದವರಲ್ಲಿ 75 ಜನ. ಎಷ್ಟು ಜನ ಫೋನ್ ಕಾರ್ಮಿಕರಿದ್ದಾರೆ? ಹಾಂ ಸೊ ನಿನ್ನೆ ಫೀಲ್ಡಲ್ಲಿ ತೊಗೊಂಡಿದ್ರಲ್ಲ ಅದು ಲಿಸ್ಟ್ ಕೊಡಿ. ನಿನ್ನೆ ಫೀಲ್ಡಲ್ಲಿ ತೊಗೊಂಡು ಬಂದ ಇರಪ್ಪ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತಾ ಇದ್ರಲ್ಲ ಆಮೇಲೆ ಕಂಪ್ಲೇಂಟ್ ಮಾಡಿ. ಕೆಲವು ಕ್ಯಾಲ್ಕುಲೇಷನ್ ಮಾಡಿದ್ದೀರಾ? ಪಿನ್ ನಂಬರ್ ಅಂದರೆ ಅವ್ರು ಆಫೀಸ್ ಬರೋದೇ ಫೀಲ್ಡ್ ಹೋಗೋದು ಆಫೀಸ್ ಬರೋದೇ ಇಲ್ಲ ಮತ್ತೆ ಹೆಂಗೆ ಸ್ಟ್ರೈಕ್ ಆಗ್ತಾರೆ ಸಿಗ್ನೇಚರು? ನೀವು ಅಮೌಂಟ್ ಅವ್ರು 4 ಗಂಟೆ ಬಂದು ರಿಟರ್ನ್ ಮಾಡ್ಬೇಕಲ್ಲ. ಅಮೌಂಟ್ ಕಳಿಸ್ಬೇಕಂದ್ರೆ ಅಲ್ಲ ಅದು ಡಬಲ್ 1 ಡಬಲ್ 2 ಡಬಲ್ 3 ಅದು ಆ ಥರ ಬರುತ್ತೆ. ಡಬಲ್ 1 ಡಬಲ್ 2 ATM ಫೋನ್ಪೇ ಕ್ರಿಯೇಟ್ ಮಾಡ್ದಂಗೆ ಏನೋ ಮಾಡಿರ್ತಾರೆ. ನಾನು ಗೂಗಲ್ ಪೇ ಇಲ್ಲ ಸರ್, ಫೋನ್ಪೇ ಮಾತ್ರ ಇರೋದು, ಗೂಗಲ್ ಪೇ ಇಲ್ಲ ಸರ್. ಇದು ಬರೀ ಬೆಳಗ್ಗೆ ಮಾತ್ರ ಡಿಕ್ಲೇರ್ ಮಾಡ್ತಾರೆ. ಓದ್ಬೇಕಾದ್ರೆ ಬರೀ 22, 34 ಅಂತ ಹಾಕಿದ್ದಾರೆ. 22 ಜನ ಇರೋದು. ಆ 34 ಅಂತ ಬರ್ದಿದ್ದಾರೆ. ಮಿದ್ದವ್ರದಲ್ಲಿ ಹೆಂಗಮ್ಮ ಮಾಡ್ತೀಯಾ? ಅವ್ರು ಕೇಳೋದವರು ಮೂಮೆಂಟ್ ಇಷ್ಟು ಇಲ್ಲ, ಯಾರಿಗೂ ಇಲ್ಲ. ಮೂಮೆಂಟ್ ಏನು ಹಾಂ ಅಂದರೆ ಆಫೀಸ್ಗೆ ಬರೋರು ಅಟೆಂಡೆನ್ಸ್ ಏನು ಕೊಡ್ತೀರಿ? ಎಲ್ಲಿ ಬಂದಿದ್ದಲ್ಲಿ ಮೇಡಮ್ ಇದು ಫೋನ್ಪೇ ಜಾಸ್ತಿ ಬೆಳಗಿನ ಅಟೆಂಡೆನ್ಸ್ ಏನು ಹಿಂಗೆ ಸರ್ ಹಾಕ್ತಿದ್ದೀರಿ? ಇವರು ಆಕ್ಸಿಡೆಂಟ್ ಆಗಿದೆ ಸರ್. ಬರೀಬೇಕಾದ್ರೆ ಹಿಂಗಂದ್ರೆ ಹೆಂಗ್ರಿ? ಇಲ್ಲಿ ಮೇಲೆ ಬರೆದು ಮತ್ತೆ ಕೆಳಗಡೆ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ಕಂಟಿನ್ಯೂ ಬಗ್ಗೆ ಲೆಟರ್ ಕೊಟ್ಟಿದ್ದಾರೆ ಕೊಡಿ ಕೊಡಿ ಲೆಟ್ರ್ ಕೊಡಿ. ಏನು ಮಂಜೂರು ಮಾಡಬೇಕು? ಅದಕ್ಕೇನು ಯಾರು ಅಪ್ರೂವ್ ಏನು ಮಾಡಿಲ್ಲ. ಸಿಬ್ಬಂದಿ ಸೈನ್ ಹಾಕೋದು ಅಷ್ಟೇ. ನಿಮ್ಮ ಕಮಿಷನರ್ ಇವ್ರು ಬಂದವರು ಇನ್ನೊಂದು ಹೆಂಗೆ ಅವ್ರು ಎಲ್ಲಿ ಅಟೆಂಡೆನ್ಸ್ ಇವ್ರದಲ್ಲ ಮೂಮೆಂಟ್ ಇಷ್ಟು ಬೆಳಗ್ಗೆ ಹೋದಾಗ ಬರ್ತಿದ್ರು. ಮತ್ತೆ ಎಷ್ಟೊತ್ತು ವಾಪಸ್ ಬಂದಾಗ ಬೆಳೆಯಲ್ಲಮ್ಮ ಮಧ್ಯಾಹ್ನಕ್ಕೆ ಬಂದುಬಿಡ್ತೀವಿ ಸರ್ ಎಲ್ಲ. ಮೂಮೆಂಟ್ ಇಷ್ಟೊತ್ತು ಏನಕ್ಕೆ ಗೊತ್ತಾ? ಚಲನವಲನ ರಿಜಿಸ್ಟ್ರು ಕನ್ನಡದಲ್ಲಿ ಏನಂತೀರಿ?
ಚಲನ ಅವಲನ ಅಂದ್ರೆ ಚಲನ ವಲನ ಅಂದ್ರೆ ಹೋಗೋದು ಬರೋದು ಬರೀಬೇಕಲ್ಲ ಇಲ್ಲಿ ಬರೀ ಇದರಲ್ಲಿ ಯಾರು ನೀವು ಮೇಂಟೈನ್ ಮಾಡೋದ ಮ್ಯಾನೇಜರ್ ಒಂದು ವಾರ ಅದೇನು ಗೊತ್ತಿಲ್ಲ ಎಲ್ಲ ನೀವೇ ಮ್ಯಾನೇಜ್ ಮಾಡೋದು ಒಂದು ವಾರ ನೌಕರಿ ಎಲ್ಲೂ ಅದೇ ಇಲ್ಲ ಬೇರೆ ಕಡೆ ಮ್ಯಾನೇಜರ್ ಇಲ್ಲಿ ಮ್ಯಾನೇಜರ್ ಸರಿ ಫಾರ್ಮೆಟ್ ಚೇಂಜ್ ಮಾಡಿ ಹೇಳಿದ್ದಾರೆ ಸರ್ ಹಾ. ಅದೆಲ್ಲ ಕಾಂಟ್ಯಾಕ್ಟ್ ನೀವು ಆಗ್ತದೆ. ಮೊದಲೇ ಕೆಲಸ ಮಾಡ್ತಾ ಇದ್ದೀರಿ ಹಾಂ ಅಲ್ಲೇನು ಮಾಡ್ತಾ ಇದ್ದೀರಿ ಸೇಮ್ ಪೋಸ್ಟ್ ಹಾಂ ಅಲ್ಲಿಗೂ ಡಿಫ್ರೆನ್ಸ್ ಇದೆಯಾ ಮಾನಿಟರ್ ಮಾಡ್ಬೇಕಪ್ಪ ಒಂದು ವಾರ ಬಂದು ಏನ್ರಿ ಪಬ್ಲಿಕ್ ಚೆಕ್ ಮಾಡಿ ಸಲ ರಾಮ್ಪುರ ಮನೆಗೆ ಆ ರಾಮ್ಪುರ ಕಂಪ್ಲೇಂಟ್ ಮಾಡಿ ಸಾಹೇಬ್ರು ಕಂಪ್ಲೇಂಟ್ ಮಾಡಿಲ್ಲ ಅದಕ್ಕೆ ಏನಂತ ಕೊಡ್ತಾರೆ ನನಗೆ ಒಂದು ನೋಡಿಬಿಟ್ಟು ಅದೆಲ್ಲ ನಾವು ಮಾಡೋಕ್ಕಾಗಲ್ಲ ಆಯ್ತು ಅದು ಇದೆ ಸರ್ ಕಂಪ್ಲೇಂಟ್ ಮನೇಲಿ ಬಿಟ್ಟು ಮತ್ತು ಇನ್ನೊಂದು ಸರ್ ಸರ್ಕಾರ ಏನು ಮಾಡಿದ್ದು ಬಿ ಖಾತಾ ಮಾಡಿ ಅಂತ ಹೇಳ್ಕೊಡ್ತೀವಿ ಹೌದು ಈಗೆಲ್ಲ ಅಧಿಕೃತ ದಿನಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ ಒಂದು 50ರಿಂದ 60 ನಡೀತಾ ಇದೆ ಏನು ಅಧಿಕೃತ ಮಾಡ್ತಾ ಇದ್ದಾರೆ ಅಂದರೆ 20ರಿಂದ 30 ಸಾವಿರ ಒಂದು ಖಾತೆ ಹಾಕ್ತಾರೆ ರೇಟಿಂಗ್ ಕೊಡ್ರಿ ಅದು ಕೊಡ್ತೀವಿ ಯಾರು ತಗೊಂಡಿದ್ರಿ ಇವಾಗ ನೀವು ಯಾರು 20 ವರ್ಷ ಯಾರು ಕೊಟ್ಟಿದ್ದೀರಿ ನಡೀತಾ ಇದೆ ಅದು ನಡೀತಾ ಅದು ಸ್ಟೋರಿ ಹೇಳೋದು ಆಗೋದಿಲ್ಲ ನಡೀತಾ ಇದೆ ನನಗೆ ಗೊತ್ತಾಗುತ್ತಾ ಇಲ್ಲ ಇಲ್ಲ ಗೊತ್ತಾಗಲ್ಲ ಬಟ್ ಇದು ನೋಡಿ ಸರ್ ಇದು ಸಾಹೇಬ್ ಹೇಳೋದು ಕೇಳಿಸ್ಕೊಳ್ಳಿ ನೀವು ಹೇಳಿದ ಸಾಹೇಬ್ ಕೇಳಿಸ್ಕೊಂಡ್ರಲ್ಲ ಇವಾಗ ನೀವು ರೆಸಿಪಿಗೆ ಕೊಡ್ಬೇಕು ಇದು ಅಧಿಕೃತದ್ದಲ್ಲ ನೀವು ಮಾಡ್ತಾ ಇದ್ದಾರೆ ಅಂತೇಳಿ 20 ಸಾವಿರ 30 ಸಾವಿರ ಅಂತ ಹೇಳ್ತಾ ಇದ್ದೀರಾ ಯಾವಾಗ ಕೊಟ್ಟಿರೋದು ಬಂದು ಹೇಳಿ ಯಾರು ಕೊಟ್ಟಿದ್ದೀರಿ ಏನು ಕ್ಯಾಶ್ ಕೊಟ್ಟಿದ್ದೀರಾ ಏನು ಅಂತ ಹೇಳಿ ಅದು ನಾನು ನೋಡಿದೆ ಸುಮ್ಮನೆ ಬಾಯಿ ಮಾತ್ರ ಜನರಲ್ ಆಗೋಂಗಿಲ್ಲ ಗನ್ ಹೊಡೆದ್ರೆ ಕರೆಕ್ಟ್ ಬುಲೆಟ್ ಬಿಟ್ಟು ಹೊಡಿಬೇಕು ಸರ್ ಮೇಲೆ ಕೊಡೋದು ನೋ ಯೂಸ್ ನಿಮ್ದೇನು ಪ್ರಾಬ್ಲಮ್ ಹೇಳಿ ಈಗ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೆ ರೈಸ್ ಮಾಡಿದ್ದೆ ಹೇಳ್ತಾ ಇದು ವಿತೌಟ್ ಕನ್ವರ್ಷನ್ ಹಾಂ ಸುಮಾರು ಲ್ಯಾಂಡ್ ಎಲ್ಲ ಬರ್ಲಿ. ಮಾಡಿದ್ರು. ಅದು ನಾಳೆ ಕಂಪ್ಲೇಂಟ್ ಕೊಡಿ. ದುಡ್ಡು ಕೊಡಲ್ಲ ಯಾಕೆ ಕಾನೂನುಬದ್ಧವಾಗಿದೆ ಮಾಡು ಅಂತ ಹೇಳ್ಬೇಕು ನೀವು ಕಾನೂನುಬದ್ಧ ಕಟ್ಟಿರಲ್ಲ ಕಾನೂನುಬದ್ಧ ಇರಲ್ಲ ಅಡ್ಜಸ್ಟ್ ಮಾಡ್ತೀರಾ ಇಲ್ಲ 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 ಇದು ನಾನು ಯಾವುದೊಂದು ಸಿಕ್ಕಿರೋದನ್ನು ತಗೊಂಡಿದ್ದೀನಿ ಸರ್ ನಾವಿರೋದು ಜೆನ್ಯೂನ್ ಕೇಸ್ ಮಾಡ್ಸೋಕ್ಕೆ ನಿಮ್ಮ ಸ್ವಂತಕ್ಕೆ ಇನ್ಯಾವ ಸ್ವಂತಕ್ಕೆ ಮಾಡೋಕ್ಕಾಗಲ್ಲ ನಾವು ಬಂದ್ಮೇಲೆ ಮೆಸೇಜ್ ಹಾಕಿರ್ಬೇಕು ಇಲ್ಲ ಮಂಗಳೂರು ಅಂತ ಸರ್ ಈಗ ರಜೆ ಮನೆ ಮಾಡ್ತಾರೆ ಮುಂಭಾಗದಲ್ಲಿ ಕೆಲಸ ಇಟ್ಕೊಂಡು ಮನೆ ಇರೋದ್ರಲ್ಲಿ ಮಕ್ಕಳೆಲ್ಲ ಹೋಗ್ತಾರೆ. ನಮ್ಮ ಮಕ್ಕಳು ಓದ್ತಾರ್ರಿ ಎಲ್ಲ ಕಥೆ ಆಗ್ತಲ್ಲ ನಾವು ಕೇಳ್ತಾ ಇದ್ದೀವಿ ನಿಮಗೆ ಮುಳ್ಬಾಗದಲ್ಲಿ ಆಫೀಸ್ ಇಟ್ಕೊಂಡು ಚಿಂತಾಮಣಿ ವಾಸ ಇರ್ತಾರ ಕೋಲಾರ ವಾಸ ಇದ್ದರೆ ಅರ್ಥ ಮಾಡ್ಕೋಬೋದು ನಾವು ಅಲ್ಲಿ ಒಳ್ಳೆ ಸ್ಕೂಲ್ಗಳಿದೆ ಅಲ್ಲಿಂದ ಬರ್ತಾರೆ ಡೈಲಿ ಇಲ್ಲ ಚಿಂತಾಮಣಿ ಮುಳುವಾಗ ಎಷ್ಟು ದೂರ ಆಗುತ್ತೆ ದಿನ ಬರ್ತಾರೆ ಹೋಗಿಯವರು ಬರೋ ವಾರಕ್ಕೆ ಎಷ್ಟು ದೂರ ಬರ್ತಾರೆ ಬರ ಇದೆ ನೀನು ಸಾಹೇಬ್ ಶಿಷ್ಯನಾ ಅಟೆಂಡ್ರು ವಾರಕ್ಕೆ ಎಷ್ಟು ದಿವಸ ಬರ್ತಾರೆ ಸಾಹೇಬ್ ನಿಜ ಹೇಳು ಸುಳ್ಳ ಬೇಡ ದಿನ ಬರ್ತಾರ ಡೈಲಿ ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ವಾಸ ಅವ್ರು ಅಲ್ಲ ಇರೋದು ಮಂಗಳೂರು ಸ್ವಂತ ಊರು ಚಿಂತಾಮಣಿನ ನಿಮ್ಮ ಮಂಗಳೂರು ಮೀನು ಹೋಗಿದ್ದಾರ ಮಗಳು ಗೊತ್ತಿಲ್ಲ. ಅಲ್ಲಿ ನೋಡಕ್ ಹೋಗಿದ್ದಾರೆ ಎಷ್ಟು ಪೆಂಡಿಂಗ್ ಅವ್ರು ಯಾರು ಬರ್ತಾ ಇಲ್ಲ ಅವ್ರು ಯಾರು ಹೊಸ ಮ್ಯಾನೇಜರು ರೆವಿನ್ಯೂ ಆಫೀಸರ್ ಎಷ್ಟು ಇಟ್ಕೊಂಡಿದ್ದಾರೆ ಸರ್ ಈಗ ಒಂದು ವಾರದಿಂದ ಸ್ಟೇಟ್ ಇಶ್ಯೂಸ್ ಇದೆ ಸರ್ ಅದು ಒಂದು ವಾರದಿಂದ ಅದೇ ಟ್ಯಾಕ್ಸ್ ಅಪ್ಡೇಷನ್ ಮಾಡ್ಕೊಂಡು ಅದಕ್ಕೆ ಡೋರ್ ಹಾಕ್ರಿ. ಟ್ಯಾಕ್ಸ್ ಅಪ್ಡೇಷನ್ ಅದೇ ಇವ್ರದ್ದೆಲ್ಲ ಸರ್ವೆ ನಂಬರ್ ಇದೆ ಇನ್ನು ಗ್ರಾಮದೊಳಗಡೆ ಇದ್ರು ರಾಮಕಾರಣ ಬಂದಿಲ್ವಾ ಗ್ರಾಮಠಾಣ ಕೆಲವೊಂದು ಸರ್ 3 ಬಂದಿದ್ದಾವೆ ಒಂದು ಸೊನ್ನೆ ಮಾಡಿ ಇನ್ನೊಂದು ಕಪಲ್ ಮಾಡೋದು ಇನ್ನೊಂದು ಕುರುಡುಮಲೆ ಅಂತ ಸರ್ ಅದರಲ್ಲಿ ಕೆಲವೊಂದು ಭಾಗಗಳು ಮಾತ್ರ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅದ್ರ ಮಾತ್ರ ಬಂದಿದ್ದಾವೆ ಈಗ ಮೊನ್ನೆ ಫೆಬ್ರವರಿನಲ್ಲಿ ಒಂದು ಎಷ್ಟು ಪೆಂಡಿಂಗ್ ಇದೆ ಹತ್ರ ಪೆಂಡಿಂಗ್ ಇಲ್ಲ ಸರ್ Update? ಸಾಹೇಬ್ರದ್ದು ಅಪ್ಡೇಟ್ ಸರ್ ಯಾವುದು ಒಂದು ಪೆಂಡಿಂಗ್ ಇಲ್ಲ ಇಲ್ಲ ಸರ್ ಇಲ್ಲಿನವೆಲ್ಲ ಏನ್ರಿ ಅಲ್ಲ ಸರ್ ಅವು ಅಪ್ಡೇಟ್ ಇದು ಮಾಡಬೇಕು ಆನ್ಲೈನ್ ಮಾಡಬೇಕು ಈಗ 25-26 ಟ್ಯಾಕ್ಸ್ ಜನರೇಟ್ ಆಗ್ತಾ ಇಲ್ಲ ಸರ್ ಈಗ ಇಶ್ಯೂಸ್ ಇದೆ ಸ್ಟೇಟ್ ಇಶ್ಯೂಸ್ ಇದೆ ಸರ್ ಅದು ಏನು ಸ್ಟೇಟ್ ಇಶ್ಯೂಸ್ ಅಂದ್ರೆ ಈಗ 25-26 ಚಲನ್ ಇದು ಫಾರ್ಮ್ ಮಾತ್ರ ಬರ್ತಾ ಇದೆ ಈಗ ಚಲನ್ಸ್ ಯಾವುದು ನಮ್ಮ ಜನರೇಟ್ ಅದು ಬಿಟ್ಬಿಡಪ್ಪ ಈಗ ಅದು ಹಳೆಯದು ಇದ್ಬಿಟ್ಟು ರೆಗ್ಯುಲರ್ ಖಾತಾ ಕೊಡು ರೆಗ್ಯುಲರ್ ಖಾತಾದಲ್ಲಿ ರೆಗ್ಯುಲರ್ ಇದು ಈ ಖಾತಾ ಬಿಟ್ಬಿಡು ನಾನು ಬಂದು ಸರ್ ಇಲ್ಲಿಗೆ 3 ಮಂತ್ಸ್ ಆಗಿ ಎಲ್ಲ ಅಪ್ಡೇಷನ್ ಮಾಡಿಸ್ತಾ ಇದ್ದೀನಿ ಸರ್ ರೆಗ್ಯುಲರ್ ಯಾವುದು ಪೆಂಡಿಂಗ್ ಇಲ್ವಾ ಯಾವ್ದು ಇಲ್ಲ ಸರ್. ಜನ ಕೇಳ್ತೀನಿ ಯಾವ ಬಂದು ಹೇಳಿದ್ರೆ ಕಥೆ ಇಲ್ಲ ಮನೆಗೆ ಹೋಗ್ತೀನಿ. ಇದೆಯಲ್ರಿ ಏನ್ ಖಾತಾ ಇಲ್ಲಿ ಇದೆಯಲ್ರಿ ಟ್ಯಾಕ್ಸ್ ಅಪ್ಡೇಷನ್ ಸರ್ ಏನ್ ಟ್ಯಾಕ್ಸ್ ಅಪ್ಲಿಕೇಶನ್ ಏನ್ ಟ್ಯಾಕ್ಸ್ ಅಪ್ಡೇಷನ್ ಹೇಳ್ಬೇಕು ಕರೆಕ್ಟಾಗಿ ಈ ವರ್ಷದ ಸರ್ ಟ್ಯಾಕ್ಸ್ ಅಪ್ಡೇಷನ್ ಮಾಡಿ ಆನ್ಲೈನ್ ಮಾಡಿಸಿ ಇವೆಲ್ಲ ಮಾಡಿಲ್ಲ ಇನ್ನ ಇವು ಈಗ ಟ್ಯಾಕ್ಸ್ ಆನ್ಲೈನ್ ಮಾಡಕ್ಕೆ ಎಷ್ಟು ಪೆಂಡಿಂಗ್ ಇದೆ ಇಷ್ಟಿದೆ ಟೋಟಲ್ ಎಷ್ಟಿದೆ ಸುಬ್ರಹ್ಮಣ್ಯ
ಏನಕ್ಕೆ ಇಟ್ಕೊಂಡಿದ್ದೀರಾ ಪೆಂಡಿಂಗ್ ಇದು? ಈಗ ಆನ್ಲೈನ್ ಮಾಡಿಸ್ಬೇಕು ಸರ್ ಅದೇ ಏನು ಏನಿನ್ನ ಸರ್ ಟ್ಯಾಕ್ಸ್ ಅದು ತಗೊಂಡ್ರೇನೆ ಸರ್ ಇದು ಆನ್ಲೈನ್ ಮಾಡೋದು ಯಾವುದು ಈಗ ಆನ್ಲೈನಲ್ಲಿ ತಗೊಂಡ್ರೇನೆ ಅದು ತಗೊಳ್ಳಲ್ವಾ ಈಗ ತಗೊಳ್ತಾ ಅದ ದುಡ್ಡು ಕೊಡ್ಬೇಕಾ? ಹಾ? ಅಲ್ಲಪ್ಪ ಅದು ತಗೊಳ್ತಾ ಇಲ್ವಾ ಅದು ಕಂಪ್ಯೂಟ್ರು? ಅದೇ ಟ್ಯಾಕ್ಸ್ ಅದು ಅದಕ್ಕೆ ದುಡ್ಡು ಕೊಡ್ಬೇಕು, ನಾನೇ ಕೊಟ್ಬಿಟ್ಟು ಹೋಗ್ತೀನಿ. 25 ಬಿ ಖಾತಾ ಸ್ಟಾರ್ಟ್ ಮಾಡಿದ್ದೀರಾ? ಹಾಂ ಸರ್ ರಿಜಿಸ್ಟ್ರೇಷನ್ 47 ಖಾತೆ ಕೊಡಿ, ರಿಜಿಸ್ಟರ್ ಕೊಡಿ. ಎಷ್ಟು ಖಾತೆ ಕೊಟ್ಟಿದ್ದೀರಾ ಬಿ ಖಾತೆಗೆ ಟೋಟಲ್ ನಿಮಗೆ ಇಲ್ಲಿ ತನಕ ಅರ್ಜಿ? ಬಿ ಖಾತಾ ಒಳಗಡೆ ಬಿ ಖಾತೆ ಎಲ್ಲ ಮುಗಿಸ್ಬೇಕಂತ ಡೈರೆಕ್ಷನ್ ಇರುತ್ತೆ ಗೌರ್ಮೆಂಟ್ ಮೇ ಇಂದ. 10 ವರೆಗೂ ಕ್ಲಿಯರ್ ಮಾಡಬೇಕು ಎಷ್ಟು ಕೊಟ್ಟಿದ್ದೀರಿ ಇವಾಗ? ಎಷ್ಟು ಪೆಂಡಿಂಗ್ ಇದೆ? ಸರ್ ಈಗ ಟೋಟಲ್ 54 ಇಶ್ಯೂ ಮಾಡಿದ್ದೀವಿ ಸರ್ ಅಷ್ಟೇ ಅಷ್ಟೇ ಸರ್. ಬಂದರೆ ಏನು ಅರ್ಜಿಗಳು ಬಂದು ಕ್ಲಿಯರ್ ಮಾಡ್ತಾರೆ ನೀವು ಐಡೆಂಟಿಫೈ ಮಾಡಲ್ಲ? ನೀವೇನು ಐಡೆಂಟಿಫೈ ಮಾಡ್ತಾರಲ್ಲ? ಮಾಡ್ತಾ ಇದ್ದೀವಿ ರೆವೆನ್ಯೂ ಮಿನಿಸ್ಟರ್ ಡೋರ್ ಟು ಡೋರ್ ಮಾಡಿ ಅಂತ ಹೇಳಿದಾರೆ. ಹೋಗ್ತಾ ಇದೆ ಸರ್. ಅದಕ್ಕೆ ನಾವು ಮೈಕಿಂಗ್ ಮಾಡಿಸಿದ್ದೀವಿ, ಬ್ಯಾನರ್ ಕಟ್ಸಿದ್ದೀವಿ, ಪಾಂಪ್ಲೆಟ್ ಹೊಡಿಸಿದ್ದೀವಿ. ಟೋಟಲ್ ಆಗಿ ಎಲ್ಲ ಕಡೆನೂ ಅದನ್ನ ವೈಡ್ ಪಬ್ಲಿಸಿಟಿ. ಇವಾಗ ಇದನ್ನ ಯಾಕೆ ಇನ್ನು ಅಪ್ಡೇಟ್ ಯಾಕೆ ಮಾಡಿಲ್ಲ? ಅದು ಟ್ಯಾಕ್ಸ್ ಕಟ್ಸ್ಬಿಟ್ಟು ಅವ್ರು ಇಶ್ಯೂ ಮಾಡ್ತಾರೆ ಸರ್. ಅವ್ರು ಯಾಕೆ ಟ್ಯಾಕ್ಸ್ ಕಟ್ಟಿಲ್ವಾ? ಇಲ್ಲ ಸರ್, ಅವ್ರಿಗೆ ಇನ್ಫಾರ್ಮ್ ಟ್ಯಾಕ್ಸ್ ಕಟ್ಟದೆ ಇದು ಹೆಂಗೆ ರೆಡಿ ಆಗ್ತಿದೆ? ಅಲ್ಲಲ್ಲ ಸರ್, ಅದನ್ನ ಇವರೇ ಹೇಳ್ಬೇಕು ಸರ್. ಅದು ಎವ್ರಿ ಇಯರ್ ಅದು ಚೇಂಜ್ ಆಗುತ್ತೆ ಟ್ಯಾಕ್ಸ್. ಅಂತೀರಾ ಪುನಃ ಹೋದ ವರ್ಷದ ಸರ್ ಈ ವರ್ಷದ ಈಗ ಮಾಡಬೇಕು ಸರ್. ಏಪ್ರಿಲ್ ರವೀಂದ್ರ ಸರ್, ಇವರು ಬಾಯ್ ಬಿಟ್ಟು ಹೇಳ್ಬೇಕು ಇಷ್ಟು ಕಟ್ಟಿ ಟ್ಯಾಕ್ಸ್ ಅಂತ ಅವ್ರು ಕಟ್ತಾರೆ, ಇವ್ರು ಹೇಳೋದಿಲ್ಲ. ಟ್ಯಾಕ್ಸ್ ಕಟ್ಟದೆ ಇದು ರೆಡಿ ಮಾಡಂಗಿಲ್ಲ ಬಿ ಸರ್, ಈ ವರ್ಷದ ಇನ್ನೊಂದು ವರ್ಷ ಕಟ್ಸಿ 25 ಏಪ್ರಿಲ್ ಫಸ್ಟ್ ಹಳೇದು ಟ್ಯಾಕ್ಸ್ ಏನು ಕಟ್ಟಿದಾರೆ ಇಲ್ಲಿ? ಕಟ್ಟಿದ್ರು, ಹಿಂದೆ ಕಟ್ಟಿದ್ರು ಸರ್. ಎಷ್ಟು ಕಟ್ಟಿದಾರೆ, ಎಷ್ಟು ಕಟ್ಟಬೇಕಿತ್ತು ಅಂತ ವರ್ಷಕ್ಕೆ? 1159. 1450. ಅಲ್ಲ ಇವಾಗ ಈ ಸಲ ಕಟ್ಟದೇ ಇದ್ರೆ ನೀವು ಹೆಂಗೆ ಟ್ಯಾಕ್ಸ್ ಹಾಕಿದ್ರಿ? ಕಟ್ಟಾದ್ಮೇಲೆ ಮಿಕ್ಕಿದ ಪ್ರೋಸೆಸ್ ಆಗುತ್ತೆ. ಹೆಂಗೆ ಹಾಕಿದ್ರಿ ಇದನ್ನ? ಸರ್ ಅದು ಡಬಲ್ ಟ್ಯಾಕ್ಸ್ 1 ವರ್ಷ ತಗೊಳ್ಳೋದಕ್ಕೆ ಅಥವಾ ಯುಪಟಿ ಸರ್ಕ್ಯುಲರ್ ಅಲ್ಲಿ ಆ ರೀತಿಯಾಗಿ ನಾವು ಕೊಡಿಸ್ಕೊಂತೀವಿ ಅದೇ ಅಣ್ಣ, ಸರ್. ಇದು ನಮ್ಮನ್ನ ತಿಳ್ಕೊಡಕ್ಕೆ ಇದು ಎಷ್ಟು ಪೆಂಡಿಂಗ್ ಇದೆ ನಮ್ಮನ್ನು ತಿಳ್ಕೊಡೋದು. 14 ಕೇಸ್ ಯಾಕೆ ಅದನ್ನು ಮಾಡಿಲ್ಲ? ಈ ವರ್ಷ ಟ್ಯಾಕ್ಸ್ ಕಟ್ಬೇಕು ಸರ್. ಡಬಲ್ ಟ್ಯಾಕ್ಸ್ ಎಲ್ಲಿ ಹೇಳಿದ್ರೆ ಕಟ್ಬೇಕು ಅಂತ ಅವ್ರು ನೀವು ಕಟ್ಟದಲ್ಲಿ ಹೆಂಗ್ ಇದು ರೆಡಿ ಮಾಡ್ತೀರಾ? ಒಂದೇ ಚಲೋ ನಿಮ್ದು? ಏನ್ ನಿನ್ನ ಹೆಸರು? ತ್ಯಾಗರಾಜು. ಹೆಸರು ತ್ಯಾಗರಾಜು. ಹೆಸರು ತ್ಯಾಗರಾಜ್ ಅಷ್ಟೇ. ಇದನ್ನ ಅವ್ರು ಕಟ್ಟದೆ ನೀವ್ ಹೆಂಗ್ ರೆಡಿ ಮಾಡ್ಕೊಂತೀರಾ? ಟೋಟಲ್ ಎಷ್ಟು ಪ್ರಾಪರ್ಟಿ ಇದೆ ಮುಳಬಾಗದಲ್ಲಿ? ಡಬಲ್ ಟ್ಯಾಕ್ಸ್ ಅಂತ ಎಲ್ಲಿ ಆರ್ಡರ್ ಮಾಡಿಸಿದ್ರೆ ತೋರಿಸ್ರಿ. 18,040 ಆರ್ಡರ್ ಮಾಡಿದ್ರೆ ತೋರಿಸ್ರಿ. 18,040 ಇದೆ ಟೋಟಲ್ ಪ್ರಾಪರ್ಟಿ. ಇವಾಗ ಬರೀ ಇಲ್ಲಿ 16 ಜನ ಮಾತ್ರ ಕೊಟ್ಟಿದ್ದಾರೆ. ಅಲ್ಲ, ಇದು ಹುಡುಗಿಯರು ಇಶ್ಯೂ ಮಾಡಿದ್ವಿ ಸರ್. ಎಲ್ಲಿದೆ? ನಾನು ಹೇಳಿದ್ದೀನಿ ಅರ್ಥ ಆಯ್ತಾ? ಬರ್ತಾರೆ ಸರ್. ಹಲೋ, ಒಂದು ನಿಮಿಷ ಕಾಣೋಣ. ಪುಸ್ತಕ ತೋರಿಸಿ. ಅದಿರಲಿ ಪುಸ್ತಕ ಇರಲಿ. ಇದು ರೆಡಿ ಮಾಡ್ಬೇಕಾದ್ರೆ ಅವ್ರು ಹೇಳ್ದೆ ನೀವು ರೆಡಿ ಮಾಡಿದ್ರಾ? ಸರ್ ಅರ್ಜಿ ಕೊಡ್ತಾರೆ ಸರ್. ಅರ್ಜಿ ಕೊಟ್ರು ರೀ, ಪ್ರೊಸೀಡಿಂಗ್ಸ್ ಎಲ್ರಿ ಇದ್ರದ್ದು? ಡಬಲ್ ಟ್ಯಾಕ್ಸ್ ಹಾಕಿದ್ದಕ್ಕೆ ಪ್ರೊಸೀಡಿಂಗ್ಸ್ ತೋರಿಸ್ರಿ. ಸರ್ ಆನ್ಲೈನ್ ತಗೊಳ್ಳಿ ಸರ್. ನೀವು ಪ್ರೊಸೀಡಿಂಗ್ ತೋರಿಸ್ರಿ. ಅದು ಏನು ಪ್ರೊಸೀಡಿಂಗ್ಸ್ ಎಷ್ಟಂತ ನೀವು ಫಿಕ್ಸ್ ಮಾಡಿದ್ರಿ? ಅದೆಲ್ಲಿ ಫಿಕ್ಸ್ ಇಲ್ಲ ಸರ್, ಆನ್ಲೈನ್ ತಗೊಳ್ಳಿ. ಫಿಕ್ಸ್ ಹೆಂಗ್ ಮಾಡಿದ್ರಿ? 107 ಪ್ರಕಾರ ನಮಗೆ ಹಾಕಿದ್ರೆ ಅದೇ ತಗೊಳ್ಳೋದು ಸರ್. ಇಲ್ಲಿ ಇಲ್ಲ ಸರ್, ಫಾರ್ಮ್ ಅಲ್ಲಿ ಸರ್. ನೀವೇನು ಪ್ರೊಸೀಡಿಂಗ್ ಮಾಡಲ್ಲ ಹಂಗಾರೆ ಬಿ ಖಾತಾ ಮಾಡಿ? ಬರ್ಕೋ. ನೋ ಪ್ರೊಸೀಡಿಂಗ್ಸ್ ಅಂದ್ರೆ ನೀನು ಅಲ್ಲಿ ಅದನ್ನ ನಿಂತ್ಕೊಂಡ್ಬಿಟ್ರೆ ನೀನು ಎಷ್ಟು ತೂಕ ಇದೆ ಅದೇ ಹೇಳುತ್ತಾ? ಆನ್ಲೈನ್ ತಗೊಳ್ಳುತ್ತೆ ಸರ್. ನೀನು ಎಷ್ಟು ತೂಕ ಇದೆ ಅದೇ ಹೇಳುತ್ತೆ. ಅವ್ರು ಎಷ್ಟು ಪ್ರಾಪರ್ಟಿ ಅದೇ ಹೇಳುತ್ತೆ. ನೀವು ಯಾರು ಹೇಳ್ಬೇಕಾಗಿಲ್ಲ. ಪ್ರೊಸೀಜರ್ ಏನ್ರಿ ಬಿ ಖಾತಾಗೆ? ರೀ ಫಸ್ಟ್ ಟೈಮ್ ಖಾತಾ ಎಂಟ್ರಿ ಮಾಡ್ತೀರಾ ಅಂದ್ರೆ ಹೆಸರಿಗೆ ಹೇಗೆ ಬಂತು, ಏನು ಬಂತು, ಮತ್ತೆ ಹೇಗೆ ಫಿಕ್ಸೇಷನ್ ಮಾಡ್ತಾ ಇದ್ದೀರಾ? ಪ್ರೊಸೀಡಿಂಗ್ ಬೇಡವಾ? ಸರ್ ದಾಖಲೆಗಳೆಲ್ಲ ತಗೊಂಡಿದ್ದೀವಿ ಸರ್. ಆಯ್ತು, ಬರೀ 14 ಹಾಂ ಸರ್ ಅಷ್ಟೇ. ಸಾವಿರಾರು ಇದೆ ಅಪ್ಲಿಕೇಶನ್ಸು, ಬರೀ 14 ರೆಡಿ ಮಾಡ್ಕೊಂಡು ಹೋಗಿ ಟೋಟಲ್ ಎಷ್ಟಿದೆ ಹೇಳ್ರಿ? ಬೀಗ್ ಖಾತಾಗೆ ಬರೋಂಥ ಪ್ರಾಪರ್ಟೀಸ್ ಎಷ್ಟಿದೆ ನಿಮ್ಮ ಲಿಮಿಟ್ಸ್? ನಮ್ಗೆ ಇವತ್ತು ಗೊತ್ತಿಲ್ಲ. ಇಲ್ಲ ಗೊತ್ತಿದೆ ಸರ್. ಎಷ್ಟಿದೆ? ಸುಮಾರು ಒಂದು 4,000 ಮೇಲೆ ಇದೆ ಸರ್. 4,000 ಮೇಲೆ ಎಷ್ಟು ಮಾಡಿದಿರಾ? ಬರೀ 14 ಇಟ್ಕೊಂಡಿದ್ದೀರಿ. ಸರ್ ಅವ್ರು ಕೊಡ್ತಿರೋದು ಮಾಡಿರ್ತಾರೆ ಸರ್. ಹಂಗಾದ್ರೆ ನೀವೇನು ಮಾಡ್ತಾ ಇಲ್ಲ ಅಂತ 3 ಕೇಳಿದ್ರೆ months ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಲ್ಲ, ಗೌರ್ಮೆಂಟ್ ರೆವಿನ್ಯೂ ಅಲ್ವೇನ್ರಿ? 14,000 ಇದೆ, ನೀವೇನು ಮಾಡ್ತಾ ಇಲ್ಲ. ಇನ್ನು 16,000 ಸರ್. 6,000 ಆಯ್ತು. ಇನ್ನೊಂದು ತಿಂಗಳಿಲ್ಲ ಟೈಮು. ಅನ್ನ ಹತ್ರ ಇದೆ. ಎಷ್ಟು ಅನ್ನ ಹತ್ರ ರೆಗ್ಯುಲೈಸ್ ಮಾಡಿದ್ದೀರಾ? ಸರ್ ಈಗ ಈ ಖಾತೆ ಕೊಟ್ಟಿರೋದು ಮಾತು ಇದು ಬಿ ಖಾತೆ ಎಲ್ಲ ರೆಗ್ಯುಲೈಸ್ ಮಾಡಕ್ಕೆ ಹೇಳಿದ್ದಾರೆ ನಿಮ್ಗೆ? ಏನು ರೆಗ್ಯುಲೈಸ್ ಮಾಡೋದು ಬಿ ಖಾತೆ? ಆರ್ಡರ್ ಆಯ್ತಲ್ಲ 11/2 ಹಾಂ, ಖಾತಾ ರಿಜೆಕ್ಟ್ ಆಗಿರೋಂಥವು ಕೊಡ್ರಿ. ಏನಕ್ಕೆ ರಿಜೆಕ್ಟ್? ಆ ಲೇಡಿ ಏನು ಮಾಡ್ತಾರೆ ಕೇಳಿ, ಐ ಮುಂದೇನು ರೋಲು ಐ ಎಮ್ ಏನು ಮಾಡ್ತದೆ ಅಂತ. ಅಂಜಿನಪ್ಪ ಐ ಎಮ್ ಏನು ಮಾಡುತ್ತೆ, ಏನು ರೋಲ್ ಕೇಳು. ಐ ಎಮ್ ಟೇಬಲ್ ಮೇಲೆ ಪೆಂಡಿಂಗ್.
ಕಂದಾಯ ಪಾವತಿ ಮಾಡಿಲ್ಲ ಅಂತ ನೀವು ರಿಜೆಕ್ಟ್ ಮಾಡಿದಿರಿ. ಖಾತೆ ಮಾಡಿದ್ರೆ ದುಡ್ಡು ಕಟ್ಟಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ರಿಜೆಕ್ಟ್ ಮಾಡಿದ್ರೆ ಏನಕ್ಕೆ ರಿಜೆಕ್ಟ್ ಆಗಿದಾವೆ ಹೇಳ್ರಿ. ಖಾತೆಗಳು ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ? ಪ್ರೊಸೀಡಿಂಗ್ಸ್ ಎಲ್ಲಿದೆ ರಿಜೆಕ್ಟ್ ಮಾಡಿರೋದಕ್ಕೆ? ಅಸೆಸ್ಮೆಂಟ್ ತಾಳೆ ಆಗ್ತಲ್ಲ ಪ್ರೊಸೀಡಿಂಗ್ಸ್ ಎಲ್ಲಿ? ಖಾತೆ ರಿಜೆಕ್ಟ್ ಮಾಡಕ್ಕೆ ಪ್ರೊಸೀಡಿಂಗ್ಸ್ ಇಲ್ಲಿ ಹಿಂಬರ ಕೊಡಕ್ಕೆ ಈ ಕೆಳಗಂಡು ದಾಖಲೆಗಳು ಔಷಧದಿಂದ ಆದಿಪತ್ರ ಆಗಿದೆ. ತತ್ವದಲ್ಲಿ ಮನೆಗಳಾಗಿದೆ. ಉಪನಂದಾಧಿಕಾರಿ ಕಚೇರಿನಲ್ಲಿ ಕ್ರಯಪತ್ರ, ಸದಸ್ಯ ಮೂಲಪತ್ರಗಳು ಇಲ್ಲೇನಿದೆಯಲ್ಲ, ಇಲ್ಲಿ ಕ್ರಯಪತ್ರ ಜೊತೆಗೆ ಇದೆಯಲ್ಲ. ಇದೆಲ್ಲ ಇದೆ ಸರ್. ಇದು ಲಾಸ್ಟ್ ಆಯ್ತು ರೀ. ಅದು ಹಿಂಬರ ಕೊಡಕ್ಕೆ ಪ್ರೊಸೀಡಿಂಗ್ಸ್ ಮಾಡಿದಿರಲ್ಲ, ಅದು ಎಲ್ಲಿದೆ? ಮಾಡಿಲ್ಲ. ಈ ಹಿಂಬಾರ ಮಾಡಬೇಕಾದ್ರೆ ಇದಕ್ಕೊಂದು ಪ್ರೊಸೀಡಿಂಗ್ಸ್ ಮಾಡೋದು ನಂಬರ್ ಕೊಡಿಯಲ್ಲ. ಸ್ಕ್ರೂಟಿ ಮಾಡಿದವ್ರು ಯಾರು? ಇದನ್ನ ಇಶ್ಯೂ ಮಾಡಕ್ಕೆ ಆರ್ಡರ್ ಮಾಡಿದವ್ರು ಯಾರು? ಅವೆಲ್ಲ ಎಲ್ಲಿದೆ? ಪುಟಪ್ ಮಾಡಿದವ್ರು ಯಾರು? ಎಲ್ಲಿದೆ ಅದು? ಅಂದ್ರೆ ಈಚ್ ಫೈಲ್ಗೆ ಏನು ಪ್ರೊಸೀಡಿಂಗ್ಸ್ ಮಾಡಲ್ಲ. ಅವ್ರು ಪುಟಪ್ ಮಾಡೋದು ಒಂದು ಎಂಡಾರ್ಸ್ಮೆಂಟ್ ರೆಡಿಮೇಡ್ ಕೂಡ ಕಳ್ಸೋದು. ರೆಡಿಮೇಡ್ ಎಂಡಾರ್ಸ್ಮೆಂಟ್ ದಾಖಲಾತಿ ಇಲ್ಲ. ಎಲ್ಲದಕ್ಕೂ ಸೇಮ್ ಅವ್ರು ಏನೋ ರೆಡಿಮೇಡ್ ಎಂಡಾರ್ಸ್ಮೆಂಟ್ ಬೇರೆ 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 ತೋರಿಸೋಣ. ಡಿ ಗ್ರೂಪ್ನವ್ರನ್ನ ಇಲ್ಲಿ ಒಳಗಡೆ ಕರ್ಕೊಂಡಿದ್ದಾರೆ. ಡಿ ಗ್ರೂಪ್ನವ್ರನ್ನ ಯಾಕೆ ಬಳಸ್ತೀರಿ? ಖಾತೆ ಬರೆಯಕ್ಕೆ ಮತ್ತೆ ಇವರೇ ಪ್ರೊಸೀಡಿಂಗ್ಸ್ ಅಂತ ಹೇಳಿದ್ರಿ. ಈಗ ಇದೆಲ್ಲ ಸೇಮ್ ಪ್ರೊಸೀಜರ್ ಇದೆ. ಪ್ರಿಂಟೆಡ್ ಫಾರಮ್ ಅದು ಒಂದು ಮಾತ್ರ. ಅವ್ರು 3 ಜನ ಡಿ ಗ್ರೂಪ್ನವ್ರು. ಅದೇ ಅವ್ನು ಇಲ್ಲಿಗೆ ಯಾಕೆ ತಗೊಂತಾರೆ? ನೋಡಯ್ಯ, ಪ್ರಿಂಟೆಡ್ ಫಾರಮ್ ಇವೆಲ್ಲ ಸುಮ್ಮನೆ ಹೇಳ್ಬಾರ್ದು. ಏನ್ ಟಿಕ್ ಮಾರ್ಕ್ ಹಾಕಿ ನಿಮ್ ತಲೆ ಹೊಸದಾಗಿ ಯಾವ್ದಿದೆಲ್ಲ ಪ್ರಿಂಟೆಡ್ ಫಾರಮ್. ಆಯ್ತಪ್ಪ, ಇದು ಯಾವ ರಿಜಿಸ್ಟರ್ ಎಂಟ್ರಿ ಮಾಡಿದೀರಾ? ಪ್ರೊಸೀಡಿಂಗ್ಸ್ ಎಲ್ಲಿ ಮಾಡಿದೀರಾ? ಇವೆಲ್ಲ ಈ ತರ ಆಗಿದೆ ಅಂತ. ರಿಜಿಸ್ಟರ್ ಎಲ್ಲಿದೆ? ಏಯ್ ಆಗೋಣ, ಇದು ಯಾವನಾದ್ರು ಮೇಲೆ ಕಿತ್ಕೊಂಡು ಹೋಗ್ಬಿಡ್ತಾನೆ. ಅವಾಗ ಏನ್ ಮಾಡ್ತಿದ್ದೆ ನಾವು? ರಿಜಿಸ್ಟರ್ ಎಲ್ಲಿದೆಯಪ್ಪ? ಅವು ನಿಂಬರ ಕೊಟ್ಟಿದ್ದೀರಲ್ಲ, ಅದು ರಿಜಿಸ್ಟರ್ ಎಲ್ಲಿದೆ ತೋರಿಸಿ. ಇಷ್ಟೆಲ್ಲ ಹಿಂಬಾಗ ಕೊಟ್ಟಿದಾರಲ್ಲ, ಅದಕ್ಕೆಲ್ಲ ನಿಮ್ಮ ಹತ್ರ ದಾಖಲೆ ಏನಿದೆ? ಇವು ಯಾವನ ಫೈಲ್ ತಗೊಂಡು ಹೋಗ್ಬಿಡ್ತಾನೆ. ಇದಕ್ಕೆಲ್ಲಿ ಕ್ಲರಿಕಲ್ ಸ್ಟಾಫ್ ಪ್ರೊಸೀಡಿಂಗ್ಸ್ ಇಲ್ಲ, ಎಂಡಾರ್ಸ್ಮೆಂಟ್ ಸಂಬಂಧಪಟ್ಟ ದಾಖಲೆ ಇಲ್ಲ, ಏನೇನೂ ಇಲ್ಲ. ಇದು ಪ್ರೊಸೀಡಿಂಗ್ಸ್ ಮಾಡ್ತಿರಲ್ಲ, ಇಲ್ಲಿ ನಂಬರ್ ಹಾಕ್ತಿರಲ್ಲ, ಎಲ್ಲದಕ್ಕೂ ಸೇಮ್ ನಂಬರ್ ಬೇರೆ ಬೇರೆ ಹಾಕಿದೆಯಾ? ಏನಿಂತಲ್ಲ ಬೇರೆ ಬೇರೆ, ಬರೀ 7, 8 ಅಷ್ಟೇ. ಮಿಕ್ಕಿದೆಲ್ಲ ಪ್ರಿಂಟೆಡ್ ಫಾರಮು. 7, 24, 25, 8, 24, 25 ಮಿಕ್ಕಿದೆಲ್ಲ ಪ್ರಿಂಟೆಡ್ ಫಾರಮ್ ಅಷ್ಟೇ. ಚೇಂಜು ಎಲ್ಲ ಪ್ರಿಂಟೆಡ್ ಫಾರಮು. ಇದಕ್ಕೆ ಯಾವುದಕ್ಕೂ ಎಂಡಾರ್ಸ್ಮೆಂಟ್ ಎಷ್ಟು ಕೊಟ್ಟಿದೆ ಟೋಟಲು? 16ಕ್ಕೆ ಏನು ಪ್ರೊಸೀಡಿಂಗ್ಸ್ ಇಲ್ಲ. ನಿಮ್ಗೆ ಗೊತ್ತಾಗದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡು. ಪ್ರೊಸೀಡಿಂಗ್ಸ್ ಗೊತ್ತಾ ನಿಮ್ಗೆ? ಇವಾಗ ಇದು ಮಾಡಿದ್ಯಲ್ಲ, ಇದು ಈ 15 ಫೈಲ್ಗೆ ರೆಕಾರ್ಡ್ ರಿಜಿಸ್ಟರ್ ಇರಬೇಕು. ಏನಾಗಿದೆ ಅನ್ನೋ ಎಷ್ಟಾಗಿದೆ ಅಂತ ಏನಿದೆ ತೋರಿಸು. ಕನ್ಸರ್ವೆನ್ಸಿ ಮೇಸ್ತ್ರಿ ಇದ್ರಂತೆ, ಅವರು ತಗೊಂಡ್ಬಂದು ಇಲ್ಲಿ ಕೂರಿಸಿದ ಖಾತೆ. ಇಲ್ಲಿ ಖಾತೆ ನೋಡ್ತಾರೆ ಅವರು. ಅವರು ಎಲ್ಲ ಮೇಸ್ಟ್ ವರ್ಷದಲ್ಲಿ ಯಾರು ಇಲ್ಲ ಸರ್. ಕಮಿಷನರ್ ಪತ್ತೆ ಇಲ್ಲ, ಮ್ಯಾನೇಜರ್ 8 ದಿವಸ ಆಗಿದೆ, ನೀನು 3 ತಿಂಗಳಾಗಿದೆ. ಅವನು ಗ್ರೂಪ್ ಡಿ ಎಂಪ್ಲಾಯೀಸ್ ಏನ್ ಮಾಡ್ತಾರೆ ಅವರು? ಎಲ್ಲಿ ಪ್ರೊಸೀಡಿಂಗ್ಸು? ಚರಂಡಿ ಕ್ಲೀನ್ ಮಾಡಿ ಜನರಲ್ ಕ್ಲೀನ್ ಮಾಡಿ ಬಂದಿದ್ದಾರೆ ಇಲ್ಲಿ. ಎಲ್ಲಿ ಬುಕ್ಕು? ಕೇಸ್ ಇಷ್ಟು ಕಾಣ ನಾನು ಹೇಳಿದ್ದು. ಇಷ್ಟೊಂದು ರಿಜೆಕ್ಟ್ ಮಾಡಿದಾರಲ್ಲ, ಇವಾಗ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀವಿ, ಅವ್ರು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಅದಕ್ಕೆ ದಾಖಲೆ ಇಟ್ಕೊಂತಾರೆ ಅವ್ರು. ಅಟ್ಲೀಸ್ಟ್ ಒಂದು ಫೈಲ್ ಮಾಡಿ ಹಿಂಗೆ ಯಾವುದೋ ಒಂದು ಆರ್ಡರ್ ಮಾಡಿದಿರಲ್ಲ, ಈ ರೀತಿ ಸಾಹೇಬ್ ಹತ್ರ ಆರ್ಡರ್ ಮಾಡೋಲ್ವಾ ನೀವು? ಈ ಥರ ಇಲ್ವಾ? ಯಾವುದಕ್ಕೂ ನೋಟ್ ಶೀಟ್ ಇಲ್ಲ. ನೋ ನೋಟ್ ಶೀಟ್ ಇಸ್ ಮೇಂಟೈನ್. ಮಾಡಂಗಿಲ್ಲ. ಹಂಗೆ ಡೈರೆಕ್ಟ್ ಆಗಿ ಕೊಡೋದು ಎಂಡಾರ್ಸ್ಮೆಂಟ್ ಪ್ರಿಂಟೆಡ್ ಫಾರಮ್.
Appa, in all 16 cases, same printed form, except some of the cases, ಆ ಪೈನ್ಸ್ ಎಲ್ಲ assessment ಆಲೇ ಇಲ್ಲ ಒಂದು ಶಿಕ್ಷಾ ಅಲ್ಲ ಅಸೆಸ್ಮೆಂಟು ಶಿಕ್ಷಾ ಅಷ್ಟೇ ಶಿಕ್ಷಾ ಇದೆಲ್ಲ ಏನು ಇದೆಲ್ಲ ಏನು ಈ ಕಡೆ ಇದೇನಿದು ಈಗ ಇಶ್ಯೂ ಮಾಡೋದು ಟ್ಯಾಕ್ಸ್ ಇಶ್ಯೂ ಮಾಡೋದಕ್ಕೆ ದಾಖಲೆ ಮಾಡಿ ಇವಾಗ ಯಾವ್ದು ಇಶ್ಯೂ ಮಾಡ್ತಾರಲ್ಲ ದಾಖಲೆ ಇಲ್ಲಿ ಏನಿಲ್ಲ ಇದಕ್ಕೆ ಪ್ರೊಸೀಡಿಂಗ್ಸ್ ಮಾಡಲ್ಲ ಮಾತಾಡ್ತಿದ್ದ ಅವರು ಹೊಸಬ್ರು ನಿಮಗೇನು ಗೊತ್ತಿಲ್ಲ ನೋ ಐ ವಾಂಟ್ ಟು ನೋ ಫ್ರಮ್ ಯು ಪ್ರೊಸೀಡಿಂಗ್ ಈಚ್ ಫೈಲ್ ಒಂದು ಪ್ರಾಪರ್ಟಿಗೆ ಪ್ರಿಂಟೆಡ್ ಫಾರಂ ಕೊಟ್ಬಿಡ್ತಿರೋ ಇಲ್ಲ ಪ್ರೊಸೀಡಿಂಗ್ಸ್ ಇರುತ್ತಾ ಅಪ್ಲಿಕೇಶನ್ ತಗೊಂಡ್ಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಹಚ್ಚಿದಾರೋ ಇಲ್ಲ ಯಾಕೆ ರಿಜೆಕ್ಟ್ ಮಾಡಿಲ್ಲ ಅಂತ ಪ್ರೊಸೀಡ್ ಮಾಡಿ ಇಲ್ಲ ಅಂತ ನಾನು ಅವ್ನು ಗೊತ್ತಿಲ್ಲ ತ್ಯಾಗರಾಜ್ಗೆ ತ್ಯಾಗ ಮಾಡ್ತಾರೆ ಅವನು ಎಲ್ಲ ಜನಗಳು ಅಲ್ಲ ಯಾವುದಕ್ಕಾಗಿ ನಾವು ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ ಒಂದು ಎಲ್ಲ ಬುಕ್ ಇಲ್ಲ ಅವರು ಏನು ಅಧಿಕಾರಿ ನೀವು ಅಲ್ಲ ನಿಮ್ದು ಇದು ಹೇಳಿ ಡೆಸಿಗ್ನೇಷನ್ ರೆವೆನ್ಯೂ ಆಫೀಸರ್ ಓದಿರೋದು ನಿಮ್ಮ ಪೋಸ್ಟ್ಗೆ ಕ್ವಾಲಿಫಿಕೇಶನ್ ನಿಮ್ದು ಕ್ವಾಲಿಫಿಕೇಶನ್ ಹೇಳಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರ್ರಿ ಏನಿಲ್ಲ ಬನ್ನಿ ಎಲ್ಲ ಆಫೀಸ್ ಅಷ್ಟೇ ಅಪ್ಲೈ ಮಾಡಿದ್ದಾರೆ ಈವರೆಗೂ ಡಿಸ್ಪ್ಯಾಚ್ ಮಾಡಿಲ್ಲ ನಾವು ಈಗ ಇದೆಲ್ಲ ಇದು ಮಾಡಿದ್ದು ಇನ್ನೂ ಒಂದು ಪೆಂಡಿಂಗ್ ಇದೆ ಪೆಂಡಿಂಗ್ ಇರಬೇಕು ಆಮೇಲೆ ರಿಜಿಸ್ಟರ್ಗಳು ಈ ನೇರ ನೇಮಕಾತಿ ಪೌರ ಕಾರ್ಮಿಕರು ಅವ್ರಿಗೆ ಬೇಕಾಗಿರೋ ಚುಕ್ಕಿ ಇಟ್ಬಿಟ್ಟಿದ್ದಾರೆ ಆಬ್ಸೆಂಟ್ ಅಂತ ಬರ್ದಿಲ್ಲ ಸರ್, ಚುಕ್ಕೆ ಇಟ್ಟು ಹಂಗೆ ಇಟ್ಕೊಂಡಿದ್ದಾರೆ. ಅದೇ ಲೇಡೀಸ್ ಅಲ್ಲ ಹೇಳ್ತೀನಿ ಅಲ್ಲಿಗೆ ಹೋಗೋದು ಒಳ್ಳೇದೇನು ಅದು ಒಂದು ದಿವಸಕ್ಕೆ ಮಾಡಿರ್ಬೋದು ಆದರೆ ಎಷ್ಟು ಇಟ್ಕೊಂಡಿದ್ದಾರೆ ಎಷ್ಟು ಚಾರ್ಜ್ ಮಾಡ್ತೀರಾ 50 rupees ಅದು ರಿಸಿಪ್ಟ್ ಕೊಡ್ತಾರೆ ಅವ್ರಿಗೆ ತೋರಿಸಿ ಹೋಗ್ದಷ್ಟು ರಿಸಿಪ್ಟ್ ಕೊಡಮ್ಮ ಲೀಸ್ಟಲ್ಲಿ ಟ್ರೇಡ್ ಲೈಸೆನ್ಸ್ ಎಷ್ಟು ಕೊಟ್ಟಿದ್ರಿ ಎಷ್ಟಿಲ್ಲ ಅದು ನೀವು ಹೇಳಬೇಕು ಅದು ಅಲ್ಲಿಟ್ಟು ನಾನು ನೋಡೋಕ್ಕಾಗಲ್ಲ ಅಟೆಂಡೆನ್ಸ್ ಲಿಸ್ಟ್ ಕೂಡ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಿ ಹಾಂ ಮತ್ತೆ ಇಲ್ಲ ಕೊಡ್ತೀಯ ಏನಿದು ಬರ್ತ್ ಸರ್ಟಿಫಿಕೇಟ್ ಜನವರಿ ಅಪ್ಲೈ ಮಾಡಿ 3/1/2025 ಇವತ್ತು ಎಷ್ಟು ಸಾಲ ಕೊಡ್ತೀರಾ 7 days ಒಳಗಡೆ ಕೊಡ್ತೀರಿ ಸರ್. ಎಲ್ಲಿ ಬರ್ತಿದ್ದೀರಾ ಡಾಕ್ಯುಮೆಂಟ್ ಅಂತ ತೋರಿಸು ಸರ್ ಅದು ಮಾಹಿತಿ ಫಾರಂ ಬರ್ದಿರಲಿಲ್ಲ ಫಾರಮಲ್ಲಿ ತಗೊಂಡು ಹೋಗಿದೆ ಸರ್. ನಮ್ಮ ಆಫೀಸ್ ರಿಜಿಸ್ಟರ್ ನಂಬರ್ ಬರ್ದಿರಲಿಲ್ಲ, ಅದಕ್ಕೆ ಅದನ್ನು ರಿಜಿಸ್ಟರ್ ನಂಬರ್ ಬರೀಬೇಕಂತ ಇಟ್ಕೊಂಡಿದ್ದೆ. ಅಲ್ಲ 3 ತಿಂಗಳ ಡೇಟ್ ಆಫ್ ಇಶ್ಯೂ ಇವತ್ತಾಗಿರೋದು ಸರ್ ಪ್ರಿಂಟ್ ಹೇಳಿದೆ ಸರ್, ಪ್ರಿಂಟ್ ತೆಗೆದಾಗ ಇವತ್ತಿನ ಡೇಟ್ ಬಂದಿದೆ. ಡೇಟ್ ಆಫ್ ಇಶ್ಯೂ ಬಂದು 6/1/25ಗೆ ಪ್ರಿಂಟ್ ತಗೊಂಡು ಹೋಗಿದ್ದಾರೆ ಸರ್. ಎಷ್ಟು ಪೆಂಡಿಂಗ್ ಇದೆ ಪೆಂಡಿಂಗ್ ಬಂದಿದೆ ಸರ್. ಅಲ್ಲೋ ಸರ್ ಎಲ್ಲ ಆನ್ಲೈನ್ ಬೇಡ ಬೇರೆ ಲೀಸ್ಟ್ ಇರ್ತಿಲ್ವ ನೀವು ಇದು ಅದೇ ಸರ್ ಇವಾಗ ಹೇಳ್ತಾ ಇರೋದು ಅದು ಆಧಾರ್ ಕಾರ್ಡಲ್ಲಿ ಸ್ಪಷ್ಟವಾಗಿ ಮಾಡಿಲ್ಲ ಹಂಗೆ ಮಾಡಿದ್ದಾರೆ ಯಾವುದೇ ಎಂಡರ್ಸ್ಮೆಂಟ್ ಅಂತ ಏನಾದ್ರು ಆಯ್ತು ನೀವು 3 ತಿಂಗಳಾದ್ರೂ ಫೋನ್ ನಂಬರ್ ತಗೊಳ್ಳೋದು ನೀವು ತಗೊಂಡು ಕಾಲ್ ಮಾಡಿ ಹೇಳಿದ್ದೀನಿ ಸರ್. ಅಲ್ಲಮ್ಮ ಅವಾಗಲೇ ಹೇಳ್ಬಿಟ್ರೆ ಅವಾಗಲೇ ಕೊಟ್ಬಿಡ್ತಾರೆ. ಅದಕ್ಕೊಂದು ಕರೆಸ್ಪಾಂಡಿಂಗು ಇದು ಅವಾಗಲೇ ಹೇಳ್ಬಿಟ್ರೆ ಅವಾಗಲೇ ಒಂದು ತಕ್ಕೊಡ್ತಾರೆ ಅಂತ ಹೇಳಿ. ಒಂದು ಸಕಾಲದಲ್ಲಿ ಕೊಟ್ಟಿರ್ತೀನಿ ಸರ್. ಸಕಾಲದಿಂದ ನಾವು ಅಲ್ಲಿಂದ ಬಂದಿದ್ದೆ ಟೌನಿನ ಬಂದಿದ್ದೆ ನಾವು ನಿನ್ನ ಕಷ್ಟ ಗೊತ್ತಿಲ್ವಲ್ಲ ಅಲ್ಲಿವರೆಗೂ ಅಲ್ಲಿಯವರಾದ್ರೂ ಆ ಥರ ಮಾಡ್ತಾರಾ 2 ಡೇಸ್ ಕೊಟ್ಬಿಡ್ಬೇಕು. ಎಷ್ಟು ಪೆಂಡಿಂಗ್ ಇದೆ? ಯಾವುದು ಪೆಂಡಿಂಗ್ ಇಲ್ವ ಇವಾಗ? ಯಾವುದು ಪೆಂಡಿಂಗ್ ಇಲ್ಲ. ಪೆಂಡಿಂಗ್ ಇಲ್ಲ ಸರ್. ಅವತ್ತು ಕ್ಲಿಯರ್ ಮಾಡ್ತೀವಿ.
ಅದೆಲ್ಲ ಚುಕ್ಕೆ ಇಟ್ಕೊಂಡು ಈ ಚುಕ್ಕೆ ಹಾಕಿದ್ಯಾ ಏನಿಲ್ಲ ಆಫೀಸ್ ವರ್ಕ್ ಮಾಡೋದಕ್ಕೆ 3 ಜನ ಬರ್ತಾರೆ ಸರ್. ನಾವು 5:30ಗೆ ಅದು ಅಟೆಂಡೆನ್ಸ್ ತಗೊಳ್ಳೋದು. ಅವ್ರು ಬಂದಾಗ ಇಲ್ಲಿ ನೋಡಿ ಮತ್ತೆ ಅಟೆಂಡೆನ್ಸ್ ಹಾಕೊಂತೀವಿ ಸರ್. ನನಗೆ ಆನ್ಸರ್ ಮಾಡ್ಬೇಕು ನಿಮ್ಮ ಹೆಸರು ಪ್ರತಿಭಾ ಸರ್. ಇದು ಹಿಂಗೆ ಹಾಕಿದ ಅರ್ಥ ಏನು? ಈ ಸಿ ಎಲ್ಲು ಆಬ್ಜೆಕ್ಟ್ ಬರೋಲ್ಲ, ಈ ಒಂದೊಂದು ಏನು ಮಾರ್ನಿಂಗ್ ಸರ್ ಅಟೆಂಡೆನ್ಸ್ ಏನಪ್ಪ ಶಿವರಾಡಿ? ಪ್ರೆಸೆಂಟ್ ಅಂದ್ರೆ ಏನ್ ಬರೀತೀವಿ, ಆಬ್ಸೆಂಟ್ ಅಂದ್ರೆ ಯಾವ ಅಕ್ಷರ ಬರೀತೀವಿ, ಎಷ್ಟು ಸರ್ವಿಸ್ ಆಗಿದೆ ಬರೀ ಸಾಯಿಲ್ ಹತ್ರ ಬರ್ಬೋದು. ಮತ್ತೆ ಯಾಕೆ ಹಾಕಿಲ್ಲ? ಸರ್ ಇದು ಲ್ಯಾಂಡ್ಫಿಲ್ ಇದೆ ಸರ್ ಅಟೆಂಡೆನ್ಸ್ ಅಲ್ಲಿ ಹಾಕೊಂತೀವಿ ಸರ್. ಅಂದ್ರೆ ನೀವು ಅಲ್ಲ, ಇವಾಗ ಪ್ರೊಟೆಕ್ಟಿಂಗ್ ಎವ್ರಿಬಡಿ, ಇವಾಗ ಪ್ರೊಟೆಕ್ಟಿಂಗ್ ಎವ್ರಿಬಡಿ. ಇದು ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಇಲ್ಲ ಎ ಇರ್ಬೇಕಿಲ್ಲ ಪಿ ಇರಬೇಕು ಅಲ್ವಾ? ಇದೇನು ನಂಬರ್ ಚುಕ್ಕುಗಳಿಡೋದು, ಇದೇನು ಈ ಥರ ಚುಕ್ಕುಗಳಿಡೋದು? ಮ್ಯಾನೇಜ್ಮೆಂಟ್ ಅವ್ರದ್ದು ಫುಲ್ ಹಂಗೆ ಬಿಟ್ಬಿಟ್ಟಿದ್ದೀರಾ? ಕೇಳಿದ್ರೆ 2 ರಿಜಿಸ್ಟರ್ ಇದೆ, ಅಲ್ಲೊಂದಿದೆ ಇಲ್ಲೊಂದಿದೆ ಅಂತಾರೆ. ಅಯ್ಯಮ್ಮ ನಮ್ಮ ಅಕ್ಕ ಅಲ್ಲೊಂದು ಇಲ್ಲೊಂದು ಇದೆ ಅಂತ ಬರೆಯೋದೇ ಇಲ್ವಲ್ಲ? ಸರ್ ಇಲ್ಲ ಸರ್ ಇದೆ ಬೇರೆ. ಅಲ್ಲೊಂದು ಇಲ್ಲೊಂದು ಮತ್ತೆ ಇಲ್ಲ ಆಬ್ಜೆಕ್ಟ್ ಬರ್ತೀಯಾ? ಇಲ್ಲಿ ಫುಲ್ ಕಾಲ ಇರ್ಬೇಕು, ಅಲ್ಲೊಂದು ಇಲ್ಲೊಂದಿದ್ರೆ ಅಲ್ಲಿ ಇಲ್ಲ ಹಾಕಿದ್ರೆ ಸರ್ ಅಲ್ಲಿರುತ್ತಲ್ಲ ಸರ್ ಮತ್ತೆ ಹೋಗಿ ನಾವು ಹಾಕೊಂತೀವಿ ಸರ್. ಆಬ್ಸೆಂಟ್ ಅಲ್ಲಿ ಹೋದಾಗ ಅಡ್ಜಸ್ಟ್ ಮಾಡಿ, ಇಲ್ಲಿ ಹೋದಾಗ ಇಲ್ಲ ಅಡ್ಜಸ್ಟ್ ಮಾಡಿ. ಹಿಂಗೆ ಒಂದೇ ಹಾಕಿದ್ಯಾ? ಅವಶ್ಯಕತೆ ಇಲ್ಲ. ಮೇಡಮ್ ಒಂದೇ ಆಫೀಸಾ 2 ಆಫೀಸಾ? ಒಂದೇ ಆಫೀಸ್ ಸರ್. ಒಂದೇ ಆಫೀಸ್ 2 ಲಿಸ್ಟ್ ಮಾಡ್ಬೇಕು ಅಂತ ಎಲ್ಲಿದೆ? ಅಲ್ಲ ಲ್ಯಾಂಡ್ಫಿಲ್ ಅಲ್ಲಿ ಇದೆ, ಬಟ್ ಯಾರು ಬಂದಾಗ ಕೇಳ್ತಾರಲ್ವಾ ಸರ್, ಅದಕ್ಕೆ ಒಂದು ಇದು ಅಡ್ಜಸ್ಟ್ಮೆಂಟ್ ಇಟ್ಕೊಂಡು ಇಲ್ಲ adjustment ಇಲ್ಲ. ಅದೆಲ್ಲ ಬರಿಬೇಕು. ಆಯ್ತು ಸರ್. ಅವ್ನು ಲ್ಯಾಂಡ್ ಫಿಲ್ಗೆ ಹೋಗಿದ್ದಾರೆ, ಈಗ ಅಟೆಂಡ್ ಸಾಕ ಅಂತ ಆಯ್ತು. ನಿಮ್ಮ CMC ಆರ್ಡರ್ ತೋರಿಸಿ, ನಿಮ್ಮ ಕಮಿಷನ್ ಆರ್ಡ್ರು ಅಲ್ಲಿ ಫೀಲ್ಡಲ್ಲಿ ಇದ್ದಾಗ ಇಲ್ಲಿದ್ದಾಗ ಅಲ್ಲಿ ಮಾಡಿ ಸಾಕು, ಇಲ್ಲಿ ಬೇಕಾಗಿಲ್ಲ ಅಂತ ತೋರಿಸಿ. ಇಲ್ಲ ಸರ್ ಅಟೆಂಡೆನ್ಸ್ ತೋರಿಸ್ತಾ ಇರಲಿಲ್ಲ ಸರ್, ಇವೇ ಇಟ್ಟಿದ್ದು ಅದು ಅಲ್ಲಿ ಕಳಿಸಿ ನೀವು ಸುಮ್ಮನೆ ಏನಾದ್ರು ಮಾಡಬೇಡಿ, ಅನ್ನ ಬರ್ಕೊಳ್ಳಿ, ಪಾರ್ಟಿ ಮಾಡಿ. ಇಲ್ಲಿ ಅಟೆಂಡೆನ್ಸ್ ಲಿಸ್ಟಲ್ಲಿ ಆಬ್ಜೆಂಟ್ ಅಂತ ಬಿಟ್ಟು ಫ್ರಮ್ ದಿ ಬಿಗಿನಿಂಗ್, ಇಲ್ಲಿ ಜನವರಿಯಿಂದ 2024 ಇಲ್ಲಿಂದ ಇಲ್ಲಿವರೆಗೂ ಆಬ್ಜೆಂಟು CL ಬಿಟ್ಟರೆ ಪ್ರೆಸೆಂಟ್ ತೆಲಿಲ್ಲ, ಬರೀ ಲೈನು. ಇದು ಯಾರು ಲೈನ್ ಹಾಕೋದು? ನಿಮ್ಮ ಪ್ರಕಾರ ಏನು ಅರ್ಥ ಇದು? ನಿಮ್ಮ ಪ್ರಕಾರ ಏನು ಅರ್ಥ? ಅಕೌಂಟ್ ಹಿಮ್ ಡೂಯಿಂಗ್ ಒನ್ ಡಾಕ್ ಪ್ರೆಸೆಂಟ್. ಇವಾಗಲೂ ಹಂಗೆ ಮಾಡಿದೆ. ಎಷ್ಟು ಸರ್ ಸರ್ವಿಸ್ ಆಗಿದೆ ನಿಮಗೆ? ಶಿವರೆಡ್ಡಿ ಯಾರು? ಎಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮಗೆ? 18 ವರ್ಷ. ನೀವು 18 ವರ್ಷದಲ್ಲಿ ಬರೀ ಗೆರೆ ಹೊಡೋದು, ಪಿ ಅಂತ ಬಂದೇ ಇಲ್ಲ ಲೈಫಲ್ಲಿ. ನನಗೆ ಆನ್ಸರ್ ಮಾಡಬೇಕು. ನೀವು 18 ವರ್ಷದಲ್ಲಿ ಈ ಗೆರೆ ಬಿಟ್ಟರೆ ಪಿ ಅಂತ ಬಂದೇ ಇಲ್ಲ, ಬರ್ದಿಲ್ಲ. ನೀವು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಕಮಿಷನರ್ ಪ್ರಕಾರ ಹೇಳಿ, ನಿಮ್ಮ ಪ್ರಕಾರ ಗೆರೆ ಹಾಕಿ ಸಾಕ, ಪಿ ಹಾಕ್ಬೇಕಾ, ಆಬ್ಜೆಕ್ಟ್ ಹಾಕ್ಬೇಕಾ? ಇವಾಗ 8 ದಿವಸ ಆಯ್ತು ನಾವು ಬಂದು, ಇದು ಎಲ್ಲ ಗೆರೆ ಹೊಡೆದಾರಲ್ವಾ, ಏನು ಹಾಕ್ಸಿದ್ರೆ ಏನು ನಿಮ್ಮ ಹೆಸರು? ಷಣ್ಬಸಯ್ಯ. ಅದು ನಮ್ಮ ಅಣ್ಣ ಅದಕ್ಕೆ ವರ್ಷ ಅದೇ ಜೀವನ ಮಾಡ್ತಿದ್ದಾರೆ. ಆಮೇಲೆ ಸ್ಪೆಸಿಫಿಕ್ ಕ್ವಶನ್ ಪೋಸ್ಟ್ ದಿಸ್ ಮ್ಯಾನ್. ಲಾಸ್ಟ್ 18 years ಐ ನೆವರ್ ಸೈನ್ಡ್ ಅ ಪಿ, ಓನ್ಲಿ ಅಕ್ಸೆಪ್ಟ್ ಡಾಟ್. ಏನಂತಾರೆ ಸೆಮಿಕೋಲನ್ ಡಾಟ್. ಶೋಯಿಂಗ್ ನಂಬರ್ 1. Minister should share either P for present or A for object. Not disclose. The commissioner today is holiday. Holiday. CL ಹಾಕಿದ್ದಾರೆ. Manager says, manager, according to him, as per government rules, attendance register should be either P or object. Showing 1 can be converted into P or A. And the officer or manager should rectify the same immediately and take action against the concern. ಅವರು ಇಲ್ಲೇ 18 ವರ್ಷ ಎಲ್ಲ ಇದ್ದೀರಾ? 18 ವರ್ಷ ಇದೆ. ನೀವು ಅಲ್ಲಿ ಎಫ್ಸಿಲ್ ಇಲ್ವಾ ಇಷ್ಟು ವೇಕಲ್ಸ್ಗೆ? ಯಾಕೆ ಮಾಡ್ಕೊಂಡಿಲ್ಲಮ್ಮ?
ಅಲ್ಲ ಕಾನೂನು ಗೊತ್ತಿದ್ದಿಲ್ಲ ಪೇಪರು ಟಿವಿನಲ್ಲೆಲ್ಲ ಬರುತ್ತಲ್ಲ. ಅಲ್ಲ ಮಕ್ಕಳ ಮಾಹಿತಿ ಒಂದೊಂದ್ಸಲ ಚೇಂಜ್ ಮಾಡಬೇಡ. ಒಂದ್ಸಲ ಹಾಕಿದೀವಿ ಅಂತೀಯ ಮತ್ತೆ ಇವಾಗ ರೆಡಿ ಮಾಡ್ತಾ ಇದ್ದೀವಿ ಅಂತ ನಿನ್ನ ಮಕ್ಕಳಿಗೆ ಏನು ಕಲಿಸ್ತೀನಿ ನೀನು. ಡೂ ಆರ್ ಡೈ ಅಂತ ಹೇಳ್ಬೇಕು. ಹಾಕಿದ್ವಿ ಕಾಪಿ ಕೊಡು, ಕಾಪಿ ಕೊಡಿದ್ರೆ ಇಲ್ಲ ಹಾಕ್ತಾ ಇದ್ದೀವಿ, ಎಲ್ಲ ಹಾಕಿ ಸೋಪು ಹಾಕ್ತಾ ಸುಳ್ಳು ಹಾಕಿಯ ಹೆಣ್ಮರ ಹಾಕಿ ಸುಳ್ಳು ಹೇಳಿದ್ರೆ ಒಳ್ಳೆ ಜೀವನ ಒಳ್ಳೇದಾಗಲ್ಲ, ಮಕ್ಕಳು ಒಳ್ಳೆಯವರು ಆಗಲ್ಲ. ಸುಳ್ಳು ನೀನೇ ಹಿಂಗೆ ಹೇಳಿದ್ರೆ ಮಕ್ಕಳು ಹಿಂಗೆ ಆಗ್ತಾವೆ ಹೇಳು. ನೀವು ತಾಯಿ ಹಿಂಗಾದ್ರೆ ಮಕ್ಕಳ ಜೊತೆ ತಾಯಿ ಇವಾಗಿಷ್ಟು ಎಲ್ಲ ಕಾರುಗಳ ಇವು ನಿಮ್ಮದಿದವು ಇಷ್ಟು ಇನ್ಕ್ಲೂಡಿಂಗ್ JCB ಆಲ್ ದೇರ್ ನೋ ಫಿಟ್ನೆಸ್ ಸರ್ಟಿಫಿಕೇಟ್ ಆರ್ ಇನ್ಶೂರೆನ್ಸ್. ಇವ್ರು 18 ಅವ್ರ ಮೇಲೆ ಇವ್ರ ಮೇಲೆ ಹಾಕಲ್ಲ. ಅದೆಲ್ಲ ಲ್ಯಾಪ್ಸ ಎಲ್ಲ ನಿಲ್ಸಿದ್ದೀರಾ? ಇದಲ್ಲದೆ ಇನ್ನೆಷ್ಟು ವೆಹಿಕಲ್ ಇದ್ದಾವೆ ಹೇಳಿ, ಇದಲ್ಲದೆ ಇನ್ನು ವೆಹಿಕಲ್ ಇದ್ದಾವೆ. ಇವ್ರದ್ದು ಮೇಡಮ್ದು ಸರ್ ಟಾರ್ಗೆಟ್ 25,000 ಆಗಿದೆ. ಅಮ್ಮ ನಿಮ್ಗೆ ಎಷ್ಟು ಸಂಭ್ರಮ? ನಿಮ್ದು ಇಲ್ಲೊಬ್ಬ ಅಕೌಂಟ್ ಬರ್ತದೆ ಇವರು ಅಕೌಂಟ್ ಏನು 25,000 ಟ್ರಾನ್ಸಾಕ್ಷನ್ ಏನು ಮಾಡಿದ್ರು? ಕೋಲಾರ ಬೇಕಾಯ್ತು ನಿಮಗೆ ಈಗ ನನಗೆ ಗೊತ್ತಿಲ್ಲ ರೀ. ಇದು ಕೋಲಾರದಲ್ಲ ಏನು 25,000 ಟ್ರಾನ್ಸಾಕ್ಷನ್? ಯಾವ ತಿಂಗಳಲ್ಲಿ? ಕೊಟ್ಟಿಲ್ಲ ಅಂತ ಇವ್ರು ಬಿಟ್ಟಲ್ಲ. ಟ್ರೇಡ್ ಲೈಸೆನ್ಸ್ ಎಷ್ಟು ಬದುಕ್ತದೆ? ಎಷ್ಟು ಬದುಕ್ತು? ನನಗೆ ಆನ್ಸರ್ ಮಾಡೋದು ಸುಮ್ಮನೆ ಕತೆ ಬೇಡ. ದುಡ್ಡು ಎಷ್ಟು ಬಂದಿರ್ತದೆ ತಿಂಗಳಲ್ಲ? ಅದೆಲ್ಲ ಇಟ್ಕೊಂಡೇ ಇರ್ತದೆ ನೀವು ನಿಮ್ಮಲ್ಲೇ 14,000 ಹೆಂಗಿದೆ? ಯಾವ ಅಲ್ಲಮ್ಮ ಇವರು ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ನೋಡಿದ್ದೀನಿ ಎಷ್ಟು ಫೈನಾನ್ಷಿಯಲ್ ಕೋಡ್ ಎಷ್ಟು ಕಟ್ಟಬೇಕು? ಒಂದೊಂದು ತಿಂಗಳು ದುಡ್ಡುಗಳು ಆಗುತ್ತಾ ನೀವು? ಫೈನಾನ್ಸ್ ಕೋಡಲ್ಲಿ ಇದೆಯಲ್ರಿ ಅವಕಾಶ? ಅವರು ತಿಂಗಳು ಕೊಡ್ತೀವಿ ಅಂತ ನೋಡಿ ಈಗ ಎಲ್ಲಿ ಮೇಡಮ್ ಅದು? ನೀವು ಸೀನಿಯರ್ ಇವ್ರು ಸೀನಿಯರ್. ಅವ್ರಲ್ದ ಕೇಳ್ಬೇಕು, ನೀವೆಲ್ದ ಕೇಳ್ಬೇಕಾ? ಅವ್ರ ಹೆಡ್ಡ ಇಲ್ಲಿಗೆ ಹೆಡ್ಡು, ಅವ್ರಿಗೆ ಯಾರು ಹೆಡ್ಡಿಲ್ಲ, ಅವರೇ ಹೆಡ್ಡು. ಅವ್ರ ಮಾತು ಕೇಳೋದೇ ಇಲ್ಲ. ಮೇಡಮ್ ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? ಲಾಸ್ಟ್ ನೀವು ಬಂದಾಗಿಂದ ಮಂತ್ಲಿ ಅಂದ್ರೆ ನಿಮಗೆ ಅವತ್ತು ಕಟ್ಬೇಕೊತ್ತಿಲ್ಲ. ಇಲ್ಲ ಸರ್, ಕಟ್ಬೋದು. ಲಕ್ಷಾಂತರ ಬಂದು ಅವತ್ತು ಇಟ್ಕೊಂಡು ಮನೆ ಇಟ್ಕೊಂಡು 3 ತಿಂಗಳು ಇಟ್ಕೊಂಡು ಬಡ್ಡಿ ಕೊಡ್ಬೋದು ಅಲ್ವಾ? ಇಲ್ಲ ಸರ್, ಆ ಥರ ಇಲ್ಲ ಅಂದ್ರೆ ಅರ್ಥ ಎಲ್ಲಿ ಇಲ್ಲ. ಕೊಟ್ಟಿದ್ದೀರಾ ಮೇಡಮ್ ಈಗ ಎಲೆಕ್ಟ್ ಆಗಿರೋದಿಲ್ಲ? ಈ ದುಡ್ಡಿಲ್ಲಿ ಇಟ್ಟಿದ್ದೀರಮ್ಮ, ಯಾವಾಗ ಕಟ್ಕೊಂಡೋದ್ರೆ ಏನು ಮಾಡ್ತೀರಾ? ಎಲ್ಲಿದೆ? ಯಾರ ಹತ್ರ ಇದೆ ದುಡ್ಡು? ಇವತ್ತಿಂದ್ರೆ ದಿನದಿದೆ ಅಂದ್ರೆ ಇವತ್ತು ಎಲ್ಲಿಟ್ಟಿದ್ದೀರಾ? ಅದ್ರ ಬಿಲ್ ತೋರಿಸಿ. 105 ಇವತ್ತು 3 ತಾರೀಕು ಮಂತ್ಲಿ ಅಂದ್ರೆ ಲಾಸ್ಟ್ ಎಂಡ್ ಕಟ್ಬೇಕಲ್ಲ. 5ನೇ ತಾರೀಕು 1ರಿಂದ 5 ಎಷ್ಟು ಬಂದಿರ್ತದೆ? ಓ ಲಾಸ್ಟ್ ಮಂತ್ ತಗೊಂಡು ಇಲ್ಲಿಂದ ಮತ್ತೆ ನೆಕ್ಸ್ಟ್ 3 ತಾರೀಕು ಸ್ವಲ್ಪ ತಿಳ್ಕೊಬೇಕು. ಈಗ ಡೈಲಿ ಪೇಮೆಂಟ್ ಮಾಡಿಲ್ಲ ಅಂತ ವೈಲೇಷನ್ ಆಫ್ ಫೈನಾನ್ಷಿಯಲ್ ಕೋಡ್. ಸಾರಿ ಆಗ್ತದೆ ನಿಮಗೆ ಯಾವಾದ್ರಲ್ಲಿ ನಿಮ್ಮ ಪರ್ಮಿಷನ್ ತಗೊಂಡಿದ್ಯಾ ಹೈಯರ್ ಆಫೀಸರಿಂದ? ನೀವು KCS ಕಾಂಡಕ್ಟ್ ರೂಲ್ಸ್ ಗೊತ್ತಾ? ಅವ್ರಿಗೆಲ್ಲ ಅಪ್ಲೈ ಮಾಡ್ರಿ. KCS ಕಾಂಡಕ್ಟ್ ರೂಲ್ಸ್ ಗೊತ್ತಿಲ್ಲ ಅವ್ರಿಗೆ.
ಲಕ್ಷಾಂತರ ಅಮ್ಮವರು ಅಕ್ಕ ಅವರು ಎಲ್ಲ ಕೊಟ್ಟರು ಅಂತ. ನೀವು ಏನಾದಿದ್ಯಮ್ಮ? ಹೆಲ್ತ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಮಾಡಿ ಕೆಲಸ ಶುರು ಮಾಡಿದ್ದೀರಾ? ಇಲ್ಲ ಸರ್, ನನ್ನ ಮಗಂದೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಪರ್ಮಿಷನ್ ತಗೋಬೇಕು. ನನಗೆ ಗೊತ್ತಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಲಕ್ಷಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತೀರಾ. ಎಲ್ಲಿಗೆ ಅವ್ರು ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲ 3 ವರ್ಷದಿಂದ. ಸರ್ ಬೆಳಗ್ಗೆ ತೊಗೊಂಡಿದ್ದೀವಿ ಸರ್, ಅದು ಹೋಗಿ ಇವ್ರಿಗೆ ಡಿಪೋಗೆ ಸರ್. ನೀನು ಯಾವ್ಯಾವ ಡಿಪಾರ್ಟ್ಮೆಂಟ್ ಹೋಗಿ ಅಷ್ಟು ಲಿಸ್ಟ್ ಕೊಡು, ನಾವೆಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. ತಾಲೂಕು ಆಫೀಸ್ಗೆ ಹೋಗಿ ನೋಡ್ತೀವಿ ಸರ್, ಮತ್ತು ಐಬಿಗೂ ನೋಡಿ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ನೋಡ್ತೀನಿ ಐ ಬಿ ಏನಿದೆ ಅಂತ. ಯಾವುದೋ ಕಲ್ಲು ಇಟ್ಟಿರ್ಬೇಕು. ಕೋಲಾರ ಕಲ್ಲಿಟ್ಟಿದ್ರು ಮೊನ್ನೆ ನಾವು ಬಂದಾಗ ಚೇರ್ಗೆ. ಐಡೆಂಟಿಫೈ ಮಾಡಿದ್ದೀರಾ ಎಷ್ಟು ಜನ ಲೇಬರ್ಸ್ ಇಟ್ಕೊಂಡಿದ್ದಾರೆ ಕಮರ್ಷಿಯಲ್ ಸರ್ ಹೋಗ್ತೀವಿ ಸರ್, ವಿಸಿಟ್ ಕೊಡ್ತೀವಿ ಸರ್. ನಿಮ್ದೆಲ್ಲೂ ಸರ್ಟಿಫಿಕೇಟ್ ನಾವು ಯಾವ ಅಂಗಡಿಲೂ ನೋಡಲಿಲ್ಲ. ಇಲ್ಲ ಸರ್, ನಾನು ಮಾಡಿಸಿದ್ದೀನಿ. ಅಲ್ಲ ಅಂಗಡಿ ಬಸ್ ಸ್ಟ್ಯಾಂಡಲ್ಲಿ ಕಾಣಲಿಲ್ಲ. ಅವರು ಡಿಸ್ಪ್ಲೇ ಮಾಡಲ್ಲ ಸರ್, ಎಷ್ಟು ಹೇಳಿದ್ರು ಅವ್ರು ಫೈನ್ ಡಿಸ್ಪ್ಲೇ ಹಾಕಿ. ಹಾಕಿದ್ದೀವಿ ಸರ್. ಆ ಥರ ಹಾಕಿದ್ದೀನಿ ಸರ್. ತೋರಿಸಿ ಫೈನ್ ಹಾಕಿ. ಸರ್ 100 ಕೇಸ್ ಫೈನಲ್ ಇದೆ ಸರ್, ಆಫೀಸಲ್ಲಿ ಇಟ್ಟಿದ್ದೀನಿ. ನಾನು ಅಲ್ಲ ಇವ್ರ ಆಫೀಸ್ಗೆ ಹೋಗ್ಬೇಡ. ಹೋಗೋಣ ಸರ್, ನಮ್ಮ ಹೋಗೋಣ. ಆಫೀಸಲ್ಲಿ ಇದೆ ಹಾಂ ಸರ್. ಬರ್ತೀವಿ. ಇವಾಗ ನೀವು ಹೇಳ್ದಾಗೆಲ್ಲ ಮಾಡಬೇಕು. ಅವ್ರು ಹೇಳ್ದಾಗ ಮಾಡಬೇಕು, ನಾವು ಹೇಳ್ದಾಗ ಮಾಡಬೇಕು. ಅದ ನೀವೆಲ್ಲ ಯು ಆರ್ ಮೋರ್ ಪವರ್ಫುಲ್ ದೆನ್ ದಿ ಚೀಫ್ ಸೆಕ್ರೆಟರಿ. ಅಲ್ಲಮ್ಮ, ಬಸ್ ಸ್ಟ್ಯಾಂಡಲ್ಲಿ ಲೈಸೆನ್ಸ್ ಕೊಟ್ಟೇ ಇಲ್ಲ ಅಂತ ಅವರೇ ಹೇಳ್ತಿದಾರಲ್ಲ ನಿಮ್ಮ ಮೇಲೆ. ಸರ್ ಲೈಸೆನ್ಸ್ಗೆ ನೋಟಿಸ್ ಕೊಟ್ಟು ಕೇಸ್ ಹಾಕಿದ್ದೀನಿ ಸರ್. ಯಶೋಧ ಅದು ಕರೀರಿಲ್ಲ ಅಲ್ಲ ರೀ, ಯಾವುದು ನಿಮ್ಮದು? ನಾನು ಬಿಡ್ತಾರೆ ಅವರು 6 ವರ್ಷ ಇದ್ದೀರಾ ಈಗ? ಈ ವರ್ಷ ಕೋರ್ಟ್ ಆರ್ಡರ್ ಪ್ರಕಾರ ಈ ಬಸ್ ಬಿಟ್ಟು ಹಾಕ್ಕೊಟ್ಟಿಲ್ಲ. ಎಲ್ಲ ಅಪ್ಡೇಟ್ ಮಾಡಬೇಕು. ಎಲ್ಲ 3 ದಿವಸ ಆಯ್ತು ಕೊಟ್ಟು. ಕೊಟ್ಟಿಲ್ಲ ಸರ್, ನಮ್ಗೆ ಅನುಮತಿ ಕೊಟ್ಟಿಲ್ಲ ಸರ್. ಕೋರ್ಟ್ ಆರ್ಡರ್ ಕೋರ್ಟ್ ಡೈರೆಕ್ಷನ್ ಅರ್ಜಿ ಹಾಕಬೇಕು. ಕೋರ್ಟ್ ಡೈರೆಕ್ಷನ್ ಕೋರ್ಟ್ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಬಂಗಾರ ಬಾಂಧು ಇವಾಗ ಮಾಡಿ ಇಶ್ಯೂ ಮಾಡಿ. ಇವಾಗಲೇ ಇವಾಗ ಮಾಡ್ಕೊ. ಯಾಕೆ ಅವ್ರು ಸಾಯಿಸ್ತೇವೆ ಸುಮ್ಮನೆ. ಕೋರ್ಟ್ ಆರ್ಡರ್ ಆದಮೇಲೆ ನೀವು ಜಾಸ್ತಿ ಎಲ್ಲ ಆಧಾರ್ ಕಾರ್ಡು ಅದು ನಮ್ಗೆ ಗೊತ್ತಿಲ್ಲ. ಸುಳ್ಳು ಪಾಣ ಎಲ್ಲ ಬಂದಂಗೆ ನಮ್ಗೆ ಗೊತ್ತಿಲ್ಲ ಆ ಥರ. ಅಲ್ಲಮ್ಮ, ಯಾಕಮ್ಮ ಓಡಾಡಿಸ್ತೀಯ ಇವ್ರಿಗೆ ಪಬ್ಲಿಕ್ಕಿಗೆಲ್ಲ? ಹಾಂ, ಅಲ್ಲಿ ಬಿಡ್ತೀಯಾ ಏನಾರ ಕೇಳಿದ್ರೆ? ಮೇಡಮ್ ಇಬ್ಬರು ಸಸ್ಪೆಂಡ್ ಮಾಡ್ಕೊಡ್ತೀನಿ ನಾನು. ಸೀರಿಯಸ್ನೆಸ್ ಇಲ್ಲಲ್ಲ ನಿಮಗೆ? ಕೊಡು. ನಂಬರ್ ಬರ್ಕೊಂಡು 5 ನಿಮಿಷ ಫೋನ್ ಮಾಡಿ. ಏನು ನಂಬರ್ ಹೇಳಿ? ಈ ನಂಬರ್ ಹೇಳು. 63 ಇಶ್ಯೂ ಮಾಡಿ ಇವಾಗ ಇಮಿಡಿಯೇಟ್ ಆಗಿ. ಸೆಟ್ಪಾಟ್ ಕಾಪಿ ಇದೆಯಲ್ಲ. ಲೋಕಾಯುಕ್ತ ಬೋರ್ಡ್ ಹಾಕಿಲ್ಲ ಸರ್. ಲೋಕಾಯುಕ್ತ ಬೋರ್ಡ್ ಹಾಕಿಲ್ಲ. ಬೋರ್ಡಲ್ಲಿ ಲೋಕಾಯುಕ್ತ ಬೋರ್ಡ್ ಮ್ಯಾನೇಜರ್ ನಮ್ಮ ಲೋಕಾಯುಕ್ತ ಬೋರ್ಡ್ ಇದೆಯಾ? ಮ್ಯಾನೇಜರ್ 3 ವರ್ಷ ಆಯ್ತು. ಬಿಡಿ 18 ವರ್ಷ ಆಯ್ತು. 15 ದಿವಸ ಎಲ್ಲ ನಾವು ಬಂದಲ್ಲ. ಹಾಂ, ಇದು ಯಾಕೆ ಮುಚ್ಚಾಕಿದ್ರಲ್ಲ? ಅಲ್ಲಿ ಹಾಕ್ಬೇಕು ದೊಡ್ಡದಾಗಿ ಜೋರಾಗಿ. ನೀವು ಒಳಗಡೆ ನಮ್ಗೆ ಕಾಣುತ್ತಾ? ಪಬ್ಲಿಕ್ಗೆ ಕಾಣಲಿ ಅಂತ ನಾವು ಹೇಳ್ತಿರೋದು. ನೀನು ಅದ್ರ ಮೇಲೆ ಮುಚ್ಚಾಕಿದ್ರೆ ಕನ್ನಡ ಇರಬೇಕು ನಮಗೆ. ಅಟ್ ದಿ ಸೇಮ್ ಟೈಮ್ ಲೋಕಾಯುಕ್ತ ಬೋರ್ಡ್ ಇರಬೇಕು. ನೀವು ಕನ್ನಡ ಬೋರ್ಡ್ ತಂದುಬಿಟ್ಟು ಎಲ್ಲ ಇವ್ರನ್ನ ಅವ್ರ ಲೋಕಾಯುಕ್ತ ಮುಚ್ಚಬಾರ್ದು. ಲೋಕಾಯುಕ್ತ ತಗೊಂಡು ಅವ್ರ ಮೇಲೆ ಮುಚ್ಚಂಗಿಲ್ಲ. ಅವರು ಸಪ್ರೇಟ್ ಜಾಗ ಇದೆಯಲ್ಲ ಬೇಕಾದಷ್ಟು ಮೇಲೆ ಇದೆಯಾ? ಇದೆ ಸರ್, ಇದೆ ನೀವು ಯಾರು ನೋಡಿದ್ರೇನ್ರಿ? ಪೆಸವರು ಇದೆಯೇನ್ರಿ? ಸರ್, ಇದೆ ಸರ್. ನಾನು ಓಪನ್ ಮಾಡಿದ್ರೆ ಮಾಡ್ತೀನಿ ಬೇಕಾದ್ರೆ.
ಬೇಕಾದ್ರೆ ಏನು ನಿನ್ನ ಮೇಲೆ ಮೂತಿ ಹಚ್ಬಿಡ ಒಂದು ಸೆನ್ಸ್ಲೆಸ್ ಆಗಿ ಮಾಡ್ತೀರಿ ವ್ಯವಹಾರ ನೀವು. ಅದು ಜನರಿಗೆ ಗೊತ್ತಾಗಬಾರ್ದು, ಲೋಕಾಯುಕ್ತ ಬರೋದು ಮುಚ್ಚಿರೋದು ನೀವು. ಇದೊಂದು ಅಡ್ಡ ಹಾಕ್ಬಿಟ್ಟಲ್ವಾ? ಆಯ್ತು ನೋಡಿ ಏ